ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. ಇದನ್ನೇ ತಾನೇ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಇದನ್ನ ಕಾಣುವರಾಗಿದ್ದೇವೆ. ಈ ದಿನ ನಮ್ಮ ಕುಟುಂಬಗಳು ಎಷ್ಟು ಚಿಕ್ಕದಾಗಿವೆ ಅಂತ ಹೇಳಿದ್ರೆ, ನಾವು ಮತ್ತು ನಮ್ಮ ಮಕ್ಕಳು ನಾವು ಜೊತೆಯಾಗಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ಆಧುನಿಕ ಜೀವನದ ಒಂದು ಶೈಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಜೊತೆ ಜೊತೆಯಾಗಿ ಇದ್ದು ಒಂದು ಕುಟುಂಬವಾಗಿ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ತಂದೆ ತಾಯಿಗಳು ಒಟ್ಟಾಗಿ ಸೇರಿ ನಾವು ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಜೀವನ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ದೂರ ದೂರದ ಊರುಗಳಿಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಯಾವ್ದಾದ್ರು ಒಂದು ಕಾರ್ಖಾನೆಯಲ್ಲೋ ಅಥವಾ ಯಾವ್ದಾದ್ರು ಒಂದು ಸಂಸ್ಥೆಯಲ್ಲೋ ಕೆಲಸಕ್ಕೆ ಸೇರ್ಬೇಕಾಗುತ್ತೆ. ಒಬ್ಬೊಬ್ರು ಒಂದೊಂದ್ ಕಡೆ ನಾವು ಪ್ರಯಾಣ ಮಾಡಿ ಕೆಲಸ ಮಾಡಿ ಮತ್ತೆ ನಮ್ಮ ಊರಿಗೆ ಅಥವಾ ನಮ್ಮ ಮನೆಗೆ ನಾವು ಸೇರ್ಕೊಳ್ತೇವೆ. ಅದು ಒಂದು ಕುಟುಂಬ ಅಂತ ನಾವು ಹೇಳ್ಬೋದು. ಕುಟುಂಬವನ್ನ ಈ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೇವೆ ಈ ದಿನದಲ್ಲಿ. ನಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾದ ಕೂಡಲೇ ಅವರು ಕೂಡ ದುಡಿಬೇಕು ಅನ್ನೋ ನಮ್ಮ ಒಂದು ಅಭಿಪ್ರಾಯ, ಅಥವಾ ಒಂದು ದುಡಿಬೇಕು, ದುಡಿದ್ರೇನೆ ಈ ಮನೆ ನಡೆಯೋದು ಅನ್ನೋ ಮಟ್ಟಿಗೆ ನಾವು ಇರ್ತೇವೆ. ಇನ್ನೂ ಮುಂದೆ ಹೋಗಿ ಗಂಡ ಹೆಂಡತಿಯರು ಇಬ್ರು ದುಡಿಬೇಕು, ದುಡಿಲಿಲ್ಲ, ಇಬ್ರಿಗೂ ಸಂಪಾದನೆ ಆಗ್ಲಿಲ್ಲ ಅಂತಂದ್ರೆ ಈ ಒಂದು ಆ ಸಂದರ್ಭದಲ್ಲಿ ಎಲ್ಲವನ್ನ ಒಬ್ಬರ ಒಂದು ಆದಾಯದಲ್ಲಿ ಅದು ಸಂಭಾಳಿಸ್ಕೊಂಡು ಮನೇನ ನಡೆಸ್ಕೊಂಡು ಹೋಗೋದು ಕಷ್ಟ ಅನ್ನುವಂಥ ಅಭಿಪ್ರಾಯವು ಬಂದಿದೆ. ಯಾಕಂತಂದ್ರೆ ನಾವು ಜೀವನ ಯಾವುದಕ್ಕೆ ನಾವು ಒಪ್ಕೊಂಡಿದ್ದೇವೆ ಅಥವಾ ನಮ್ಮನ್ನು ಒಗ್ಗಿಸ್ಕೊಂಡಿದ್ದೇವೆ ಅಂತಂದ್ರೆ, ನಮ್ಮ ದೈನಂದಿನ ಒಂದು ಆ ಏನಿದೆ ವೆಚ್ಚ ಏನಿದೆ ಅದು ಬಹಳ ದೊಡ್ಡ ವೆಚ್ಚವಾಗಿರ್ತದೆ. ಮತ್ತು ಎಲ್ಲವನ್ನ ನಾವು ಕೊಂಡ್ಕೊಳ್ಬೇಕಾಗುತ್ತೆ. ನಾವು ಮನೆಯನ್ನ ಬಿಟ್ಟು ಬಂದಿರ್ತೇವೆ, ಊರನ್ನು ಬಿಟ್ಟು ಬಂದಿರ್ತೇವೆ. ಎಲ್ಲಾ ಪದಾರ್ಥಗಳನ್ನ, ದವಸ ಧಾನ್ಯಗಳನ್ನ ಕೊಂಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಒಂದು ಏನಿದೆ ಪೆಟ್ರೋಲೋ ಅಥವಾ ಬಸ್ ಪ್ರಯಾಣನೋ ಅಥವಾ ಹೀಗೆ ಎಲ್ಲಾ ಒಂದು ವೆಚ್ಚವನ್ನ ಹೆಚ್ಚಿಸ್ಕೊಂಡಿರೋದ್ರಿಂದ ಇವತ್ತು ಗಂಡ ಹೆಂಡತಿ ಇಬ್ರು ಒಟ್ಟಾಗಿದ್ದಾಗ್ಯೂ ಸಹ ಅವರೊಂದು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಇವರೊಂದು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಮಧ್ಯ ಅವರು ನಂತರ ಅವರು ಭೇಟಿ ಆಗೋದು ಕೆಲಸದ ನಂತರ ಸಾಯಂಕಾಲ ಅಂತ ಇಟ್ಕೊಳ್ಳೋಣ. ಇಂಥ ಪರಿಸ್ಥಿತಿ ಇರುವಾಗ ನಮ್ಮ ಮನೆಯವ್ರನ್ನ ನಾವು ಇವತ್ತು ಕಾಪಾಡ್ಕೊಳ್ಲಿಕ್ಕೆ ಆಗ್ತಾ ಇದೆಯಾ? ನಮ್ಮ ಮಕ್ಕಳ ಜೊತೆ ನಾವು ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಆಗ್ತಾ ಇದೆಯಾ ಅಂತ ನೋಡುವಾಗ ಇದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಈ ಒಂದು ಲಕ್ಷಣಗಳನ್ನ ನಾವು ಕಳ್ಕೊಳ್ತಾ ಇದ್ದೇವೆ. ಒಬ್ಬ ಕ್ರೈಸ್ತ ಕುಟುಂಬ ಕ್ರೈಸ್ತರಾದ್ರು ಅಂತ ಹೇಳುವಾಗ ಅವರು ಒಟ್ಟಾಗಿ ಬಂದು ಒಟ್ಟಾಗಿ ಆರಾಧನೆ ಮಾಡಿ ಒಟ್ಟಾಗಿ ಹೋಗ್ತಾ ಇದ್ದ ದಿನಗಳು ಈ ದಿನಮಾನಗಳಲ್ಲಿ ಬಹಳ ಅಪರೂಪ ಆಗಿದೆ. ಎಲ್ಲೋಗಿದ್ದಾರೆ ಅಂತಂದ್ರೆ ಅವ್ರು ಇನ್ನೆಲ್ಲೋ ಹೋಗಿದ್ದಾರೆ, ಇನ್ನೇನೋ ಮಾಡ್ತಾ ಇದ್ದಾರೆ, ಈ ದಿನ ಹೀಗಿದೆ ಆಗಿದೆ ಅಂತ ನಾವು ಹೇಳ್ತೇವೆ. ಇದಕ್ಕೆ ನಾವು ಹೊಂದ್ಕೊಬಿಟ್ಟಿದ್ದೇವೆ. ಎಷ್ಟೋ ಕಡೆ ಏನಾಗಿದೆ ಅಂತಂದ್ರೆ ಸಬ್ಬತ್ತನ್ನ ನಾವು ಕೈಗೊಳ್ಳಿಕ್ಕೆ ಆಗ್ತಾ ಇಲ್ಲ, ದೇವರನ್ನ ಒಟ್ಟಾಗಿ ಸೇರಿ ನಾವು ಆರಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಆ ದಿನದಲ್ಲಿ ನಮ್ಗೆ ರಜೆ ಇರೋಲ್ಲ. ಲೋಕದ ಜನರು ಈ ಸಬ್ಬತ್ತನ್ನ ಮಾನ್ಯ ಮಾಡದೇ ಇರೋದ್ರಿಂದ, ಸಬ್ಬತ್ತಿಗೆ ಮಹತ್ವ ಕೊಡದೇ ಇರೋದ್ರಿಂದ, ಸಬ್ಬತ್ ದಿನದಲ್ಲಿ ನಾವು ವಿಶ್ರಾಂತಿ ತಗೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಇದನ್ನ ಯಾವುದೇ ರೀತಿಯಲ್ಲಿ ಅವರು ಪರಿಗಣಿಸುವುದಿಲ್ಲ. ಹಾಗಾಗಿ ಪ್ರಿಯರೇ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಏನನ್ನು ಕಳ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮನ್ನೇ, ನಮ್ಮ ಮನೆಯವರನ್ನೇ, ನಮ್ಮ ಮಕ್ಕಳನ್ನೇ, ಬಂಧು ಬಾಂಧವರನ್ನೇ ನಾವು ಕಳ್ಕೊಳ್ತಾ ಇದ್ದೇವೆ. ಮೊದಲೆಲ್ಲ ಒಂದಲ್ಲ ಒಂದು ಕಾರಣಗಳಿಗೆ ನಾವು ಒಟ್ಟಾಗಿ ಸೇರ್ತಾ ಇದ್ವಿ. ಇವಾಗ ಏನಾದ್ರೂ ಒಟ್ಟಾಗಿ ಸೇರ್ಬೇಕು ಅನ್ಲಿಕ್ಕೆ ಅಲ್ಲಿ ಏನಾದ್ರೂ ಒಂದು ದೊಡ್ಡ ದುರ್ಘಟನೆ ಏನಾದ್ರು ನಡೆದಿರ್ಬೇಕು, ಇಲ್ಲ ಯಾವ್ದಾದ್ರು ಒಂದು ಮದುವೆನೋ ಈ ತರದ ಏನಾದ್ರೂ ವಿಶೇಷವಾದ ದಿನಗಳಲ್ಲಿ ನಾವು ಸೇರ್ಕೊಳ್ತೇವೆ. ಇಲ್ಲಿ ತಿಮೋಥೆಯನಿಗೆ ಬರೆಯುವಾಗ ಪೌಲ್ನು ಹೇಳ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ ತನ್ನ ಮನೆಯವರನ್ನ, ಸ್ವಂತ ಜನರನ್ನ, ವಿಶೇಷವಾಗಿ ತನ್ನ ಮನೆಯವರನ್ನ ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು, ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. ಈ ಒಂದು ವಾಕ್ಯವನ್ನು ಓದುವಾಗ ನನಗೆ ಜ್ಞಾಪಕ ಬಂದ ವ್ಯಕ್ತಿ
ಆ ಒಂದು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ, ಹೊಸ ಒಡಂಬಡಿಕೆ ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದಲ್ಲಿ ಅಲ್ಲಿ ನಂಬಿಕೆಯಿಂದ ರಕ್ಷಣೆ ಪಡ್ಕೊಂಡಂತಹ ಸಾಲು ಸಾಲಾಗಿ ಒಂದು ಪಟ್ಟಿಯನ್ನು ಹೆಸರುಗಳನ್ನ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ರಾಹಾಬಳು ಕೂಡ ಅಲ್ಲಿ ದಾಖಲಾಗಿದೆ, ರೆಕಾರ್ಡ್ ಆಗಿದೆ. ನೋಡಿ, ಸಮಾಜದಲ್ಲಿ ಒಬ್ಬ ವೇಶ್ಯ ಸ್ತ್ರೀಯಾಗಿದ್ದಂತಹ ರಾಹಾಬಳು, ಅವಳ ಒಂದು ಕುಖ್ಯಾತಳಾಗಿದ್ಲು ಅಂತ ಹೇಳ್ಬೋದು. ಕೆಟ್ಟ ಹೆಸರನ್ನು ಅವಳು ಪಡ್ಕೊಂಡಿದ್ಲು. ಈ ಸಮಾಜ ಅತಿ ನಿಕೃಷ್ಟವಾಗಿ ನೋಡುವಂತಹ ಒಂದು ವ್ಯಕ್ತಿಗಳಿದ್ರೆ ಅವರಲ್ಲಿ ವೇಶ್ಯ ಸ್ತ್ರೀಯರ ಮೊದಲಿಗೆ ಬರ್ತಾರೆ. ಯಾವ ರೀತಿ ದುಷ್ಟರೋ, ಕಳ್ಳರೋ ಅಥವಾ ಇನ್ಯಾರೋ ಕೊಲೆಗಾರರನ್ನ ನಾವು ಸಮಾಜದಿಂದ ಬಹಿಷ್ಕಾರ ಮಾಡ್ತೇವೋ, ಹಾಗೆ ಸಮಾಜದಲ್ಲಿ ಇದ್ದೂ ಸಹ ಯಾವುದೇ ಒಂದು ಬೆಲೆಯನ್ನ, ಒಳ್ಳೆಯ ಹೆಸರನ್ನ ಪಡ್ಕೊಳ್ಳದೆ ಒಂದು ಕೆಟ್ಟ ಹೆಸರಿಂದಲೇ ಅವರು ಜೀವನ ಮಾಡ್ಬೇಕಾಗುತ್ತೆ. ಅಂತ ಒಬ್ಬ ವೇಶ್ಯ ಸ್ತ್ರೀ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡೋದು ರಾಹಾಬಳು. ರಾಜ ಮಹಾರಾಜರುಗಳು ತಮ್ಮನ್ನ ರಕ್ಷಿಸಿಕೊಳ್ಳುವಲ್ಲಿ ಒಂದೊಂದ್ಸಲ ವಿಫಲರಾಗ್ತಾರೆ. ಅದರಲ್ಲೂ ತನ್ನ ಮಕ್ಕಳನ್ನ, ತನ್ನ ಕುಟುಂಬದವರನ್ನ ರಕ್ಷಿಸಿಕೊಳ್ಳುವುದಕ್ಕೆ, ನಡೆಸುವುದಕ್ಕೆ ವಿಫಲರಾಗುವುದನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಬರ್ತೀವಿ. ಸ್ವತಃ ಏಲಿ ದೊಡ್ಡ ಒಂದು ಸ್ಥಾನಮಾನದಲ್ಲಿದ್ದಂಥ ವ್ಯಕ್ತಿಯಾಗಿದ್ದನು. ಇಡೀ ಇಸ್ರಾಯೇಲರನ್ನ ಪರಿಪಾಲಿಸುವಂತಹ ಒಂದು ದೊಡ್ಡ ಸ್ಥಾನದಲ್ಲಿ, ಅಧಿಕಾರದಲ್ಲಿ ಏಲಿ ಇದ್ದಾಗ್ಯೂ ಸಹ ಅವನು ತನ್ನ ಮಕ್ಕಳನ್ನ ರಕ್ಷಿಸಿಕೊಳ್ಳಲಾರದೆ ಹೋದದ್ದನ್ನು ನಾವು ಕಾಣ್ತೇವೆ. ಹಾಗೆ ದೊಡ್ಡ ರಾಜರು ಅಂತ ಹೇಳಿದ್ರೆ ಸ್ವತಃ ಫರೋಹನೇ ತನ್ನ ಹಿರಿಯ ಮಗನನ್ನ ಅವನು ಕಳ್ಕೊಳ್ತಾನೆ. ಸಂಹಾರಕ ದೂತನು ಬಂದು ಎಲ್ಲರನ್ನ ಸಂಹರಿಸುವಾಗ ಫರೋಹನ ಹಿರಿಯ ಮಗನು ಕೂಡ ಸೇರಿ ಎಲ್ಲರೂ ಅಲ್ಲಿ ಸಾವನ್ನಪ್ತಾರೆ. ಅಂತಹ ರಾಜ ಮಹಾರಾಜರಿಗೆ ತನ್ನನ್ನ, ತನ್ನ ಮನೆಯವರನ್ನ, ತನ್ನ ಮಕ್ಕಳನ್ನ ಸಂರಕ್ಷಿಸದೆ ಹೋದಾಗ್ಯೂ ಸಹ ರಾಹಾಬಳೆಂಬ ಸ್ತ್ರೀ ಯಾವ ರೀತಿ ತನ್ನನ್ನು, ತನ್ನ ಮನೆಯವರನ್ನ ರಕ್ಷಿಸಿಕೊಂಡಳು ಎಂಬ ಒಂದು ವಿಷಯವನ್ನ ನೋಡುವಾಗ ಖಂಡಿತವಾಗಿಯೂ ಬಹಳ ಆಶ್ಚರ್ಯವಾಗುತ್ತೆ. ದೇವರು ಕಲ್ಪಿಸಿದಂತಹ ಈ ರಕ್ಷಣೆಯ ಮಾರ್ಗಕ್ಕೆ ಯಾವ ವ್ಯಕ್ತಿಯಾದರೂ ಸಹ, ಯಾರಿಗೆ ಮನಸ್ಸಿರ್ತದೋ, ಯಾರು ತಮ್ಮ ಹೃದಯವನ್ನ ಕೊಡ್ತಾರೋ ಅಂಥವರು ಖಂಡಿತವಾಗಿಯೂ ದೇವರ ರಕ್ಷಣೆಯನ್ನು ಹೊಂದ್ಕೊಳ್ಬಹುದು. ಯಾವುದೇ ಒಂದು ಲೌಕಿಕವಾದ ವಿಷಯಗಳು ಅಡ್ಡ ಬರ್ಲಿಕ್ಕಿಲ್ಲ ಅಂತ ನಾವು ನೋಡ್ತೇವೆ. ಯಾಕಂದ್ರೆ ದೇವರಿಗೆ ಪಕ್ಷಪಾತ ಇಲ್ಲ ಅಂತ ನಾವು ಹೇಳ್ತೇವೆ. ದೇವರು ಪಕ್ಷಪಾತ ಮಾಡುವವನಲ್ಲ. ಅದನ್ನೇ ನಾವು ಆ ವಿಷಯದಲ್ಲಿ ಏನ್ ಹೇಳ್ತೇವೆ ಅಂದ್ರೆ, ದೇವರು ಇಸ್ರಾಯೇಲರ ಪಕ್ಷಪಾತಿಯೇ? ಎಂದಿಗೂ ಖಂಡಿತ ಇಲ್ಲ. ಇಸ್ರಾಯೇಲರ ಪಕ್ಷಪಾತಿಯಾಗಿದ್ರೆ ಇಸ್ರಾಯೇಲರ ವೈರಿಗಳಾಗಿದ್ದ ಕಾನಾನ್ಯರ ಮಧ್ಯದಲ್ಲಿ ಒಬ್ಬ ವೇಶ್ಯಾಗಿ ಜೀವನ ಮಾಡ್ತಾ ಇದ್ದ ರಾಹಾಬಳನ್ನ ಉಳಿಸುವಂತಹ ಒಂದು ಸನ್ನಿವೇಶ ಬರ್ತಾನೆ ಇರಲಿಲ್ಲ. ರಾಹಾಬಳು ಯಾವ ರೀತಿ ತನ್ನನ್ನ, ತನ್ನ ಮನೆಯವರನ್ನ ರಕ್ಷಿಸ್ಕೊಂಡು ಅಂತ ನೋಡ್ಬೇಕಾದ್ರೆ ಯೆಹೋಶುವ 2ನೇ ಅಧ್ಯಾಯವನ್ನ ನಾವು ಹೋಗೋಣ. ಯೆಹೋಶುವ 2ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡಿ, ನೂನನ ಮಗನಾದ ಯೆಹೋಶುವನು ಕಾನಾನ್ ದೇಶವನ್ನು, ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ ಶಿಟ್ಟಿಮಿನಿಂದ 2 ಗೂಢಚಾರರನ್ನು ಕಳುಹಿಸ್ತಾನೆ. ಅವರು ಹೊರಟು ಹೋಗಿ ರಾಹಾಬಳೆಂಬ ಸೂಳೆಯ ಮನೆಯಲ್ಲಿ ಇಳ್ಕೊಂಡರು. ಆಗ ಜನರು ಯೆರಿಕೋವಿನ ಅರಸನಿಗೆ, ಈಗೋ ಈ ರಾತ್ರಿ ಇಸ್ರಾಯೇಲರ ಕಡೆಯವರು ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದಾರೆಂದು ಹೇಳಿದರು. ಈಕೆ ಏನ್ ಮಾಡ್ತಾಳೆ, ಆ ಗೂಢಚಾರರನ್ನ, ಅಂದ್ರೆ ಯೆಹೋಶುವನು ಕಳಿಸ್ಕೊಟ್ಟಂತಹ ಗೂಢಚಾರರನ್ನ ತನ್ನ ಮನೆಯಲ್ಲಿ ಅಡಗಿಸಿಟ್ಕೊಳ್ತಾಳೆ. ಹೇಗೆ ಅಡಗಿಸಿಟ್ಕೊಳ್ತಾಳೆ ಅಂತಂದ್ರೆ, ಆ ಒಂದು ದೇಶದ ಆ ಸೈನಿಕರು ಬಂದು ಅವಳ ಮನೆಯನ್ನ ಹೊಕ್ಕು ಕೇಳಿದಾಗ್ಯೂ ಸಹ ಅವಳು, ಇಲ್ಲ, ಬಂದಿದ್ ನಿಜ, ಅವರು ಹೊರಟೋದ್ರು, ಹೋಗಿ ಅವ್ರು ತಪ್ಪಿಸ್ಕೊಳ್ಳೋಕು ಮುಂದೆ ನೀವು ಅವರನ್ನ ಹಿಡೀರಿ ಅಂತ ಹೇಳಿ ಅವ್ರನ್ನ ಮನೆಯಿಂದ ಹೊರಗೆ ಕಳಿಸ್ತಾಳೆ. ಅಲ್ಲಿ ಮನೆಯ ಒಂದು ಮಾಳಿಗೆ ಮೇಲೆ ಆ ಸೆಣಬಿನ ಹೊರೆಗಳನ್ನ ಇಟ್ಟಿರ್ತಾಳೆ. ಆ ಹೊರೆಗಳ ಮಧ್ಯದಲ್ಲಿ ಆ 2 ಗೂಢಚಾರರನ್ನ ಅಡಗಿಸಿಟ್ಟಿರ್ತಾಳೆ. ಅವರೆಲ್ಲ ಹೋದ್ಮೇಲೆ ಅವಳು ರಾತ್ರಿ ಆ
ಮಾಳಿಗೆಗೆ ಹೋಗಿ ಅವರನ್ನ ಕುರಿತು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತಂದ್ರೆ, ಖಂಡಿತವಾಗಿ ಒಬ್ಬ ಹೆಣ್ಣು ಮಗಳಿಗೆ, ಅದರಲ್ಲೂ ಇಂಥ ಒಬ್ಬ ಆ ಸ್ತ್ರೀಗೆ, ವೇಶ್ಯ ಸ್ತ್ರೀಗೆ ಇಂಥ ಒಂದು ಕಳಕಳಿ, ತನ್ನ ಮನೆಯವರ ಮೇಲೆ ಕಾಳಜಿ ಎಷ್ಟಿತ್ತು, ತನ್ನನ್ನು ಉಳಿಸ್ಕೊಳ್ಳಿಕ್ಕೆ ತಾನು ಮಾತ್ರ ಅಲ್ಲದೆ ತನ್ನ ತಂದೆ ತಾಯಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರನ್ನು ಉಳಿಸ್ಕೊಳ್ಳಿಕ್ಕೆ ಮಾಡುವಂತಹ ಪ್ರಯತ್ನ ತುಂಬಾ ಆಪ್ಯಾಯಮಾನವಾಗಿರುತ್ತೆ. ಅದನ್ನ ನಾವು ನೋಡೋಣ. ನಿಮ್ಮ ನಿಮಿತ್ತ ನಮಗೆ ಮಹಾ ಭೀತಿ ಉಂಟಾಗಿದೆ. ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾ ಭೀತಿ ಉಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿಬಿಟ್ಟಿದ್ದನ್ನು, ನೀವು ಯೊರ್ದನ್ನ ಆಚೆಯಲ್ಲಿರುವ ಸಿಹೋನ್ ಓಗೆಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆ ಒಡೆದು ಹೋಯಿತು. ತನ್ನ ಜೀವಿತದಲ್ಲಿ, ಅಂದ್ರೆ ಸ್ವೇಚ್ಛೆಯ ಜೀವಿತದಲ್ಲಿ, ಆಕೆ ಇದೆಲ್ಲವನ್ನ ಪರಿಗಣಿಸುವ ಅಥವಾ ಇದೆಲ್ಲವನ್ನ ತಿಳ್ಕೊಳ್ಳುವಂತ ಅವಶ್ಯಕತೆಯೇ ಇರಲಿಲ್ಲ. ಹೇಳಿ ಕೇಳಿ ಒಬ್ಬ ಸ್ತ್ರೀ ಆಗಿದ್ದಂತಹ ಈ ರಾಹಾಬಳು ಈ ದೇವರ ವಿಷಯದಲ್ಲೂ ಎಷ್ಟು ಆಸಕ್ತಿಯಿಂದ ಈ ಮಾಹಿತಿಯನ್ನು ಹೊಂದ್ಕೊಂಡಿದ್ದಾಳೆ ಅಂತಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಯೆಹೋವನು ದೇಶವನ್ನು ನಿಮಗೆ ಕೊಟ್ಟಿದ್ದಾನೆ ಅಂತ ನಮ್ಗೆ ಗೊತ್ತಿದೆ ಅಂತ ಹೇಳ್ತಾಳೆ. ನೋಡಿ, ನಾವು ದೈವ ಭಕ್ತರು ಅಂದ್ಕೊಳ್ತೇವೆ. ಒಳ್ಳೆ ಒಂದು ಉಳಿದ ಸಭೆಯವರು, ಸತ್ಯ ಸಭೆಯ ಒಬ್ರು ನಿಷ್ಠೆ ಉಳ್ಳಂತಹ ಕ್ರೈಸ್ತರು, ಶ್ರದ್ಧೆಯುಳ್ಳ ಕ್ರೈಸ್ತರು ಅಂತ ಹೇಳ್ಕೊಳ್ತೇವೆ. ಎಷ್ಟೋ ಸಲ ದೇವರ ವಿಷಯದಲ್ಲಿ, ದೇವರು ಹೇಳಿದಂತಹ ಪ್ರವಾದನೆಗಳ ವಿಷಯದಲ್ಲಿ, ಅಥವಾ ದೇವರು ಕೊಟ್ಟಂತಹ ಎಚ್ಚರಿಕೆ ವಿಷಯದಲ್ಲಿ ನಾವು ಏನೂ ತಿಳಿಯದ ಒಂದು ಏನು ಇಗ್ನೋರೆಂಟ್, ಅದರಲ್ಲಿ ಮೂಢರಾಗಿರ್ತೇವೆ. ಅದು ನಮ್ಗೇನು ಗೊತ್ತಿರೋದಿಲ್ಲ. ಅಂತಹ ಸಂದರ್ಭವನ್ನ ನೆನೆಸ್ಕೊಂಡಾಗ ಇಲ್ಲಿ ನೋಡಿ, ಈಕೆ ಒಬ್ಳು ವೇಶ್ಯಾಗಿದ್ದು ಸಹ ಇಸ್ರಾಯೇಲರ ವಿಷಯದಲ್ಲಿ ಯಾವ ರೀತಿಯಲ್ಲಿ ಯೆಹೋವನವರಿಗೆ ಸಹಾಯ ಮಾಡ್ತಾ ಇದ್ದಾನೆ ಅನ್ನೋ ವಿಷಯದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಂಡು ಅವಳು ಮಾತಾಡ್ತಾ ಇದ್ದಾಳೆ. ಆ ನಂತರದಲ್ಲಿ ಏನ್ ಹೇಳ್ತಾಳೆ, ನೀ ಮುಂದೆ ಹೋಗ್ಬಿಟ್ಟು ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತು ಕೊಟ್ಟು ನಾನು ನಿಮಗೆ ದಯೆ ತೋರಿಸಿದಂತೆ ನೀವು ನನ್ನ ತಂದೆಯ ಮನೆಯವರಿಗೂ ದಯೆ ತೋರಿಸುವರಾಗಿಯೂ ನನ್ನ ತಂದೆ ತಾಯಿಗಳನ್ನು, ಸಹೋದರ ಸಹೋದರಿಯರನ್ನು, ಅವರಿಗಿರುವುದೆಲ್ಲವನ್ನೂ ನಾಶ ಮಾಡದೆ ಉಳಿಸುವುದಾಗಿಯೂ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಅಂತ ಒಪ್ಪಂದವನ್ನ ಮಾಡ್ಕೊಳ್ತಾ ಇದ್ದಾಳೆ. ಗೂಢಚಾರರ ಜೊತೆ ತನ್ನನ್ನ, ತನ್ನ ಮನೆಯವರನ್ನ, ತನ್ನ ಒಡಹುಟ್ಟಿದವರನ್ನ ಉಳಿಸಿಕೊಳ್ಳುವ, ರಕ್ಷಿಸಿಕೊಳ್ಳುವ, ಸಂರಕ್ಷಿಸಿಕೊಳ್ಳುವ ಈ ಒಂದು ಒಡಂಬಡಿಕೆ ಎಷ್ಟು ಯಾರಿಂದ ನಡೀತಾ ಇದೆ? ಕೇವಲ ಆ ಒಂದು ಸ್ತ್ರೀಯಿಂದ ನಡೀತಾ ಇದೆ. ಯಾವ ಒಂದು ಒಳ್ಳೆಯ ಸ್ಥಾನಮಾನವಿಲ್ಲದ, ಯಾವ ದೊಡ್ಡ ಜ್ಞಾನಿಯೂ ಆಗಿರದ, ಯಾವ ದೊಡ್ಡ ಮನೆತನಕ್ಕೂ ಸೇರದ ಒಬ್ಬ ಸ್ತ್ರೀ ತನ್ನ ಕುಟುಂಬದವರನ್ನ, ತನ್ನ ತಂದೆ ತಾಯಿಗಳನ್ನ ಯಾವ ರೀತಿ ಅವಳು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾಳೆ ಅನ್ನೋದು ಇಲ್ಲಿ ಬಹಳ ಒಂದು ನಮ್ಮ ಹೃದಯವನ್ನ ಭೇದಿಸುವಂತಹ ವಿಷಯವಾಗಿದೆ. ಮುಂದೆ ನಾವು ನೋಡ್ತಾ ಬರುವಾಗ ಯೆಹೋಶುವ 6:17 ವಚನ ನೋಡುವಾಗ ಅಲ್ಲಿ ಖಂಡಿತವಾಗಿಯೂ ಅವರು ಆ ಯೆರಿಕೋ ಪಟ್ಟಣವನ್ನ ಹೋಗ್ತಾರೆ. ಎಲ್ಲರೂ ಸೇರಿ ಅದನ್ನ ವಶಪಡಿಸ್ಕೊಳ್ತಾರೆ. ಆವಾಗ ಅಲ್ಲಿ ನೋಡಿ, 6ನೇ ಅಧ್ಯಾಯ 17ನೇ ವಚನವನ್ನ ನಾನು ನೋಡ್ತೇನೆ. ಇದರಲ್ಲಿರುವುದೆಲ್ಲವೂ ಕೇವಲ ಯೆಹೋವನ ಸೊತ್ತೆ ಎಂದು ತಿಳಿಯಿರಿ. ಸೂಳೆಯಾದ ರಾಹಾಬಳು ಅವಳ ಸಂಗಡ ಮನೆಯವರಲ್ಲಿರುವರೆಲ್ಲರೂ ಉಳಿಯಲಿ. ನಾವು ಕಳುಹಿಸಿದ ದೂತರನ್ನು ಅವಳು ಅಡಗಿಸಿಟ್ಟಳಲ್ಲ. ನೋಡಿ, ಅಲ್ಲೂ ಕೂಡ ಯುದ್ಧ ಮಾಡುವಂತಹ ಒಂದು ಸಂಗ್ರಾಮದಲ್ಲಿ ಅಂತಾನೆ ಹೇಳ್ಬೋದು. ಅದು ದೊಡ್ಡ ಒಂದು ನೋಡಿ, ಶಾಂತಿ ಇಲ್ಲದ, ಸಮಾಧಾನವಿಲ್ಲದ ಒಂದು ಸನ್ನಿವೇಶ. ಅಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ, ಎಲ್ಲರನ್ನ ಅವರು ನಾಶ ಮಾಡ್ತಾ ಇದ್ದಾರೆ. ಅಷ್ಟರ ಮಧ್ಯದಲ್ಲಿ ಅವರು ಅವರಿಗಾದಂತ ಒಡಂಬಡಿಕೆಯನ್ನ ನಡೆಸ್ಕೊಡ್ಲಿಕ್ಕೆ, ರಹಾಬಳನ್ನ, ಅವಳ ಸಂಗಡ ಮನೆಯಲ್ಲಿರುವರೆಲ್ಲರನ್ನ ಉಳಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅದನ್ನ ಉಳಿಸ್ತಾರೆ ಸಹ. ನಾವು 6:23 ನಾವು ನೋಡ್ತೇವೆ. 6ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೇವೆ. ಆ ಯವನಸ್ಥರು ಹೋಗಿ ರಾಹಾಬಳನ್ನು, ಅವಳ ತಂದೆ ತಾಯಿಗಳನ್ನು, ಸಹೋದರರನ್ನು, ಅವಳಿಗಿರುವುದೆಲ್ಲವನ್ನು, ಅವಳ ಗೋತ್ರದ ಎಲ್ಲಾ ಜನರನ್ನು ತಂದು ಇಸ್ರಾಯೇಲರ ಪಾಳ್ಯದ ಹೊರಗೆ ಇಟ್ಟರು.
ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಅಂತ ಒಂದು ನಾಶಪಡಿಸುವ ದಿನದಲ್ಲಿ ಎಲ್ಲರನ್ನ ಅವರು ಕೊಲ್ತಾ ಹೋಗ್ತಾ ಇದ್ದಾರೆ. ಆದರೆ ಸೂಳೆಯಾದ ರಾಹಾಬಳನ್ನ, ಅವರ ಮನೆಯವರನ್ನ, ಅವರ ಗೋತ್ರದವರನ್ನ ಅವ್ರಿಗೆ ತಂದು ಇಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅಲ್ಲಿ ಮೊದಲು ಒಡಂಬಡಿಕೆ ಹೇಳಿತೆ ನೋಡಿ, ನಾವು ಮಾಡಿಕೊಳ್ಳುವ ಒಡಂಬಡಿಕೆಯ ಪ್ರಕಾರ ನೀನು ಮತ್ತು ನಿನ್ನ ಮನೆಯವರೆಲ್ಲ ಒಂದೇ ಕಡೆ ಇರಬೇಕು. ನಮ್ಮ ಹೊರಗಡೆ ಬಂದು ನಮ್ಮ ಕೈಗೆ ಸಿಕ್ಕಿದ್ರೆ ಅವ್ರನ್ನ ನಿನ್ ಜನ ಅಂತ ನಮ್ಗೆ ಹೇಗೆ ಗೊತ್ತಾಗ್ಬೇಕು? ನೀನು ಎಲ್ಲೂ ಕಳಿಸದೆ ಅವ್ರನ್ನೆಲ್ಲ ಒಂದು ಕಡೆ ಇಟ್ಕೋಬೇಕು ಅಂತ ಹೇಳುವಾಗ ಆಕೆ ತನ್ನ ಮನೆಯಲ್ಲಿ ಸೇರಿಸ್ಕೊಂಡು ಎಲ್ಲರನ್ನ ಇರಿಸ್ಕೊಂಡಿರ್ತಾಳೆ. ಅವ್ರಿಗೆ ಸುಲಭ ಆಗುತ್ತೆ. ಅವ್ರನ್ನ ಒಂದು ಪ್ರತ್ಯೇಕವಾಗಿ ಇರಿಸಿ ಉಳಿದವರೆಲ್ಲರನ್ನ ಅವ್ರನ್ನ ಕೊಲ್ತಾರೆ. ಬೇರೆ ಈ ಒಂದು ಕಥೆಯಲ್ಲಿ ಅಥವಾ ಈ ಒಂದು ಚರಿತ್ರೆಯಲ್ಲಿ ದಾಖಲಾಗಿರುವ ರಾಹಾಬಳವನ ಕಥೆಯನ್ನ ನೋಡುವಾಗ ದೇವರು ಯಾರಿಗಾದ್ರೂ ಸರಿ ತನ್ನ ರಕ್ಷಣೆಯನ್ನ ಕೊಡುವಂತವನಾಗಿದ್ದಾನೆ. ನಮ್ಮ ಆಯ್ಕೆ ಅದಾಗಿರ್ಬೇಕಷ್ಟೆ. ನಮ್ಮ ಆಯ್ಕೆಯ ವಿರುದ್ಧವಾಗಿ ದೇವರು ಏನು ಮಾಡ್ತಾರ? ನಮ್ಗೆಲ್ಲವನ್ನ ಕರುಣಿಸಿದಂತಹ ದೇವರು ಆಯ್ಕೆಯ ಸ್ವತಂತ್ರವನ್ನ ಬಹಳ ನಮಗ್ ಕೊಟ್ಟಿದ್ದಾನೆ. ಈ ಆಯ್ಕೆಯ ಸ್ವತಂತ್ರವನ್ನು ಕೊಟ್ಟಿರೋದ್ರಲ್ಲೇ ಆತನು ಪ್ರೀತಿ ಸ್ವರೂಪನು ಅಂತ ಹೇಳೋದು. ಇಲ್ಲ ಅಂತಂದ್ರೆ ಅವನು ಬಲವಂತ ಪಡಿಸಿದ್ರೆ ಅವನು ಪ್ರೀತಿ ಸ್ವರೂಪಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಮಗೆ ಸ್ವತಂತ್ರವನ್ನ ಕೊಟ್ಟಿರ್ತಿರ್ಲಿಲ್ಲ. ಈ ಸ್ವತಂತ್ರ ಏನು ಅಂತಂದ್ರೆ ನಾವು ಆಯ್ಕೆ ಮಾಡ್ಕೊಳ್ಳೋದು. ಈ ಆಯ್ಕೆ ಮಾಡಿಕೊಳ್ಳುವಂತ ಸ್ವತಂತ್ರವನ್ನ ವೇಶ್ಯೆಯಾದ ರಾಬಾಳು ಎಷ್ಟು ಚೆನ್ನಾಗಿ ಮಾಡಿಕೊಂಡು ತನ್ನನ್ನೂ ಉಳಿಸ್ಕೊಂಡು ತನ್ನ ಮನೆಯವರನ್ನ ಉಳಿಸ್ಕೊಂಡು, ಎಂತ ಒಂದು ಅದ್ಭುತವಾದ ಒಂದು ಕಥೆಯಾಗಿದೆ. ಒಂದು ಉದಾಹರಣೆ ನಮಗೆ ಸಿಗುತ್ತೆ. 25ನೇ ವಚನದಲ್ಲಿ ನೋಡ್ತೇವೆ, ಸೂಳೆಯಾದ ರಾಹಾಬಳು ಯೆರಿಕೋ ಪಟ್ಟಣವನ್ನು ಸಂಚರಿಸಿಕೊಂಡು ನೋಡುವುದಕ್ಕೆ ಬಂದಿದ್ದ ಯೆಹೋಶುವನ ದೂತರನ್ನು ಅಡಗಿಸಿಟ್ಟಿದ್ದರಿಂದ ಅವನು ಅವಳನ್ನೂ ಅವಳ ತಂದೆಯ ಮನೆಯವರನ್ನು ಅವಳಿಗಿರುವುದೆಲ್ಲವನ್ನೂ ಉಳಿಸಿದನು. ಅವಳು ಇಂದಿನವರೆಗೂ ಇಸ್ರಾಯೇಲರಲ್ಲಿ ವಾಸವಾಗಿದ್ದಾಳೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಅವಳನ್ನ, ಅವಳ ಮನೆಯವರನ್ನ ಇಂದಿನವರೆಗೂ ಅವರು ಇದ್ದಾರೆ ಅಂತ ದೇವರ ವಾಕ್ಯ ಹೇಳುತ್ತೆ. ಖಂಡಿತವಾಗಿ ಅವರಲ್ಲಿ ಇರ್ತಾರೆ, ದೇವರು ಉಳಿಸ್ತಾನೆ, ಇರ್ತಾರೆ. ಬೇರೆ ಇದನ್ನ ನಾವು ನೋಡುವಾಗ ನಾವು ನಮಗಿರೋ ಜವಾಬ್ದಾರಿಯನ್ನ ನಾವು ಎಷ್ಟರ ಮಟ್ಟಿಗೆ ಪಾಲಿಸ್ಕೊಂಡು ಬರ್ತಾ ಇದ್ದೇವೆ? ಏನೂ ಅರಿಯದ ಅಥವಾ ತನ್ನ ದೈಹಿಕ ಸುಖಕ್ಕೋಸ್ಕರ ಅಥವಾ ತನ್ನ ದೈನಂದಿನ ಆದಾಯಕ್ಕೋಸ್ಕರ ತನ್ನ ದೇಹವನ್ನೇ ಮಾರಿಕೊಂಡಂತಹ ರಾಹಾಬಳು ಇಂತಹ ಉನ್ನತವಾದ ಉದಾತ್ತವಾದ ಕೆಲಸವನ್ನ ಮಾಡಿ ತನ್ನನ್ನು ರಕ್ಷಿಸಿಕೊಳ್ಳುವುದು ಮಾತ್ರವಲ್ಲದೆ ತನ್ನ ಮನೆಯವರನ್ನ ಮಾತ್ರವಲ್ಲದೆ ಗೋತ್ರದವರನ್ನು ರಕ್ಷಿಸಿದಂತಹ ಆ ನಿದರ್ಶನವನ್ನ ಇಲ್ಲಿರುವಾಗ ನಾವು ಎಷ್ಟು ದೂರ ಇದ್ದೇವೆ, ನಾವೇ ದೇವರಿಗೆ ಎಷ್ಟು ಅಪಾತ್ರರಾಗಿದ್ದೇವೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗಿದೆ. ನಮ್ಮನ್ನ ದೇವರು ಆಯ್ಕೆ ಮಾಡಿಕೊಂಡು ನಮ್ಮನ್ನ ಕ್ರೈಸ್ತರನ್ನಾಗಿ ಮಾಡಿದಾಗ ನಾವು ಎಷ್ಟು ಸಲ ನಮ್ಮನ್ನ ಪ್ರತ್ಯೇಕ ಮಾಡ್ಕೊಂಡು ಅಂತ ನಾವು ನೆನೆಸ್ಕೊಳ್ಳೋದಾದ್ರೆ, ನಮ್ಮ ಜನರ ಮಧ್ಯೆ ನಮ್ಮ ಸ್ವಂತ ಜನರ ಆ ದಿನಗಳ ಅವರು ಮಾಡುವಂತಹ ಹಬ್ಬಗಳು, ಆಚರಣೆಗಳು, ಜಾತ್ರೆಗಳು ಯಾವುದರಲ್ಲೂ ನಮ್ಮನ್ನ ನಾವು ತಂದೆ ತಾಯಿಗಳು ಸೇರಿಸ್ತಿರ್ಲಿಲ್ಲ. ನಾವು ಹೋಗಿ ಎಲ್ಲಿ ಅವರ ವಿಗ್ರಹಕ್ಕೆ ಅರ್ಪಿತವಾದನ್ನ ನಮ್ಮ ಮಕ್ಕಳು ತಿಂದ್ಬಿಡ್ತಾರೋ ಅಲ್ಲಿ ಭಾಗವಹಿಸ್ಬಿಡ್ತಾರೋ ಅನ್ನೋ ಭಯದಿಂದ ಮೊದಲೇ ಹಬ್ಬದಲ್ಲಿ ಅವ್ರಿಗೆ ಹಬ್ಬ ಇದ್ರು ನಮಗೆ ಹಬ್ಬಕ್ಕಿಂತ ಹೆಚ್ಚು ರೀತಿಯಲ್ಲಿ ಅಡಿಗೆ ಮಾಡಿ ನಮಗೆ ಬಡಿಸ್ತಾ ಇದ್ರು. ಹಬ್ಬದಲ್ಲಿರುವಂತಹ ಮಕ್ಕಳು ಅವ್ರೇನೋ ಪೂಜೆ ಪುನಸ್ಕಾರಗಳು ಮಾಡಿದ್ಮೇಲೆ ಅವ್ರಿಗೆ ಊಟ ಸಿಕ್ತಿತ್ತು. ಆದ್ರೆ ನಾವು ಬೆಳಗಿನಿಂದ ಸಾಯಂಕಾಲದವರೆಗೂ ನಮ್ಮ ಮನೆಗಳಲ್ಲಿ ಒಳ್ಳೆ ಹಬ್ಬವನ್ನ ಒಬ್ಬಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಾಡಿ ನಾವು ಅಲ್ಲಿ ಆಸೆ ಪಟ್ಕೊಳ್ಬಾರ್ದು ಅಂತ ಹೇಳಿ ನಮ್ಮ ತಾಯಿ ಇದನ್ನೆಲ್ಲ ಬಡಿಸಿ ನಮ್ಗೆ ಮಾಡ್ಕೊಡ್ತಿದ್ರು. ನಾವು ಜೀವನದುದ್ದಕ್ಕೂ ಪ್ರತ್ಯೇಕ ಪಡಿಸ್ಕೊಂಡೇ ಬಂದಿದ್ದೇವೆ, ಎಲ್ಲಾ ಸಂದರ್ಭಗಳಲ್ಲಿಯೂ ದೂರ ಉಳಿದಿದ್ದೇವೆ. ಆ ರೀತಿ ನಾವು ಮುಂದಕ್ಕೆ ಹೋಗೋದಾದ್ರೆ ಖಂಡಿತವಾಗಿ ದೇವರು ನಮ್ಗೆ ಒಂದು ಜವಾಬ್ದಾರಿಯನ್ನ, ಯಾವ ರೀತಿ ರಹಾಬಳು ತನ್ನ ಜವಾಬ್ದಾರಿಯನ್ನ ನೆರವೇರಿಸ್ಕೊಂಡ್ಲೋ ಹಾಗೆ ನಾವು ಕೂಡ ನಮಗ್ ಕೊಟ್ಟಿರುವಂತ ಜವಾಬ್ದಾರಿಯನ್ನ ನೆರವೇರಿಸ್ಕೊಳ್ಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲಾ ಕಡೆ ದೇವರ ವಾಕ್ಯವನ್ನ ಸಾರ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಪಬ್ಲಿಕ್ ಆಗಿ ಸಾರ್ವಜನಿಕವಾಗಿ ನಾವು ದೇವರ ವಾಕ್ಯವನ್ನ ಸಾರ್ಲಿಕ್ಕೆ ಬಹಳ ಅಡೆತಡೆಗಳು, ನಿರ್ಬಂಧನೆಗಳು ಉಂಟಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಸ್ವಂತ ಜನರಿಗೆ ದೇವರ ವಾಕ್ಯವನ್ನು ತೆಗೆದುಕೊಂಡು ಹೋಗೋದು ಒಂದು ಸುಲಭವಾದ ಕೆಲಸವಾಗಿದೆ.
ಆದ್ರೆ ಎಷ್ಟೇ ಸುಲಭ ಆಗಿದ್ದಾಗ್ಯೂ ಸ್ವಂತ ಜನರ ಮಧ್ಯದಲ್ಲಿ ನಾವು ಗೌರವಯುತವಾಗಿ ಕಾಣಿಸಲ್ಪಡೋದಿಲ್ಲ. ನಮ್ಮ ಜನರ ಹತ್ರ ಹೋಗಿ ನಾವು ದೇವರ ವಾಕ್ಯವನ್ನು ಹೇಳುವಾಗ ನಮ್ಮ ಗುಣ ಸ್ವಭಾವವನ್ನು ಅರಿತಂತಹ ಜನರು ನಮ್ಮನ್ನ ತಿರಸ್ಕಾರ ಮಾಡ್ತಾರೆ. ಯಾಕಂದ್ರೆ ನಾವು ಒಳ್ಳೆಯ ಉದಾಹರಣೆಯಾಗಿಲ್ಲ. ಕ್ರೈಸ್ತರಾದ ಮೇಲೆ ನಮ್ಮ ಸ್ವಭಾವ, ನಮ್ಮ ಗುಣ, ನಮ್ಮ ಎಲ್ಲಾ ಒಂದು ನಡವಳಿಕೆ ಬದಲಾಗಿದ್ದ ಪಕ್ಷದಲ್ಲಿ ನಾವು ಯಾವ ರೀತಿ ದೇವ ಭಕ್ತರು ಜೀವನ ಮಾಡ್ತಾ ಇದ್ರು ಅಂತ ಜೀವನವನ್ನ ನಾವು ಮಾಡಿದ್ದ ಪಕ್ಷದಲ್ಲಿ ಖಂಡಿತ ನಾವು, ನಮ್ಮ ಕುಟುಂಬಸ್ಥರು ಅಥವಾ ನಮ್ಮ ದಾಯಾದಿಗಳು, ನಮ್ಮ ಸಂಬಂಧಿಕರು, ನಮ್ಮ ಬಂಧುಗಳು, ನಮ್ಮ ಬಳಗದವರ ಹತ್ರ ಹೋಗಿ ದೇವರ ವಾಕ್ಯವನ್ನು ಹೇಳುವಾಗ ಅವರು ಅದನ್ನ ಸ್ವೀಕಾರ ಮಾಡ್ತಾರೆ. ಅದನ್ನ ನಾವು ಮಾಡ್ಬೇಕಾಗಿದೆ. ನೋಡಿ, ಯೋಹಾನ 4ನೇ ಅಧ್ಯಾಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಯೂದಾಯ ಸೀಮೆಯಿಂದ ಗಲಿಲಾಯ ಸೀಮೆಗೆ ಹಾದು ಹೋಗುವಾಗ ಅಲ್ಲಿ ಸಮಾರ್ಯ ಸೀಮೆ ಮೇಲೆ ಹೋಗ್ಬೇಕಾಗುತ್ತೆ. ಅಲ್ಲಿ ಸಕರೆಂಬ ಊರಿಗೆ ಬರ್ತಾನೆ. ಆ ಸಕರೆಂಬ ಊರಲ್ಲಿ ಒಬ್ಬ ಸ್ತ್ರೀಯನ್ನ ಸಂಧಿಸ್ತಾನೆ. ಇಲ್ಲೂ ಕೂಡ ಸ್ತ್ರೀ ಏನಪ್ಪಾ ಅಂತಂದ್ರೆ ಆಕೆಯು ಕೂಡ ತನ್ನ ಹೆಸರನ್ನು ಕೆಡಿಸ್ಕೊಂಡಂತಹ ಸ್ತ್ರೀ ಆಗಿರ್ತಾಳೆ. ಅವಳು ಮಧ್ಯಾಹ್ನದಲ್ಲಿ ಒಬ್ಳೆ ನೀರನ್ನ ಸೇಯ್ಕೊಂಡು ಹೋಗ್ಲಿಕ್ಕೆ ಅವಳು ಬಾವಿ ಹತ್ರ ಬರ್ತಾಳೆ. ಅದು ಬಾವಿ ಎಲ್ಲಿತ್ತು ಅಂತಂದ್ರೆ ಯಾಕೋಬನು ತನ್ನ ಯೋಸೇಫಿನ ಕೊಟ್ಟಂತಹ ಭೂಮಿಯಲ್ಲಿ, ಆ ಭೂಮಿಗೆ ಎತ್ತರವಾದ ಊರು ಈ ಸಕರ್ ಊರಾಗಿತ್ತು. ಅಲ್ಲಿ ಬಂದು ಸ್ವಾಮಿ ಆ ಬಾವಿಯ ಹತ್ರ ಕುಳಿತಿರುವಾಗ ಆ ಸ್ತ್ರೀ ನೀರನ್ನ ಸೇಯ್ದು ತೆಗೆದುಕೊಂಡುವಾಗ ಅವನು ನೀರನ್ನ ಕೇಳ್ತಾನೆ ಆ ಹೆಂಗಸಿಗೆ. ಆಕೆ ಆಶ್ಚರ್ಯ ಪಡ್ತಾಳೆ, ಅಯ್ಯೋ ಈತ, ಯಾಕಂತಂದ್ರೆ ಅವರ ಒಂದು ಉಡುಪಿನಿಂದಲೇ ಅವರಿಗೆ ಗೊತ್ತಾಗುತ್ತೆ ಯಾರು ಯಾವ ಒಂದು ಜನ ಇದು ಅಂತ. ಆಕೆಗೆ ಆತನು ಯಹೂದ್ಯನಂತ ಗೊತ್ತಾಗಿ, ನೀ ಯಹೂದ್ಯನಾಗಿ ಸಮಾರ್ಯದವರಾದ ನನ್ನಲ್ಲಿ ನೀನು ನೀರು ಕೇಳೋದು ಹೇಗೆ ಅಂತ ಅವಳು ಪ್ರಶ್ನೆ ಮಾಡ್ತಾಳೆ. ಯೇಸು ಸ್ವಾಮಿಯಲ್ಲಿ ಅದಕ್ಕೆ ಯಾವ ಸೊಲ್ಯೂಷನ್ ಹೇಳಲ್ಲ, ಪರಿಹಾರವನ್ನು ಹೇಳಲ್ಲ. ಹೌದಮ್ಮ, ನಾವು ಶ್ರೇಷ್ಠರು, ನೀವು ಕನಿಷ್ಠರು, ನಿಮ್ಮನ್ನ ನಾವು ಮುಟ್ಸ್ಕೊಳ್ಳಲ್ಲ, ಅಥವಾ ನೀವು ಅಸ್ಪೃಶ್ಯರು, ಇದು ಯಾವುದಕ್ಕೂ ಆ ಒಂದು ಸಾಮಾಜಿಕ ನ್ಯಾಯವನ್ನ ಅಲ್ಲಿ ದೊರಕಿಸ್ಲಿಕ್ಕೆ ಸ್ವಾಮಿ ಪ್ರಯತ್ನ ಪಡೋದಿಲ್ಲ. ಆತ್ಮಿಕವಾದ ರೀತಿಯಲ್ಲಿ ಅವಳನ್ನ ರಕ್ಷಿಸುವಂತಹ ಪ್ರಯತ್ನವನ್ನ ಸ್ವಾಮಿ ಮಾಡ್ತಾನೆ. ಯಾಕೆಂದ್ರೆ ಅವಳ ಹೃದಯವನ್ನ ಆತನು ತಿಳ್ಕೊಂಡಿದ್ದನು. ಅವಳು ಎಂತಹ ಒಂದು ಸೇವೆಯನ್ನ ಮಾಡುವಂತವಳು, ಅಥವಾ ಊರನ್ನ ಯಾವ ರೀತಿ ಒಂದು ನಂಬಿಕೆಗೆ, ರಕ್ಷಣೆಗೆ ಕರ್ಕೊಂಡು ಬರ್ತಾಳೆ ಅಂತ ದೇವ್ರು ಗೊತ್ತಿದ್ರಿಂದ ಅವಳ ವಿಷಯವಾಗಿ ಮಾತಾಡ್ತಾನೆ. ಅಮ್ಮ, ನಿನಗೆ ನೀರು ಕೊಡ್ತೇನೆ, ಆದ್ರೆ ನೀನು ನಿನ್ನ ಗಂಡನ ನೀರನ್ನ ಕರ್ಕೊಬಾ ಅಂತ ಹೇಳುವಾಗ ನನ್ನ ಗಂಡ ಇಲ್ಲ ಅಂತ ಹೇಳ್ತಾಳೆ. ನಿನಗೆ 5 ಜನ ಗಂಡ ಇದ್ದಿದ್ರಲ್ವೇ ಅಂತ ಹೇಳುವಾಗ ಅವಳಿಗೆ ಆಶ್ಚರ್ಯ ಆಗುತ್ತೆ. ನೀನು ಪ್ರವಾದಿಯಾಗಿರ್ಬೋದು ಅಂತ ಹೇಳಿ ಸಂತೋಷದಿಂದ, ನೋಡಿ, ಅವಳಿಗೆ 5 ಜನ ಗಂಡಂದ್ರಿದ್ರು, ನೀನು ಒಬ್ಬ ಕೆಟ್ಟ ಹೆಂಗಸು, ನಿನ್ನ ನಡತೆ ಕೆಟ್ಟದು ಅಂತ ಹೇಳ್ತಾ ಇದ್ದಾನೆ. ನಾನು ಹೇಗೆ ಅವನ ಮುಂದೆ ತಲೆ ಎತ್ತಿ ಜೀವನ ಮಾಡೋದು, ಅಥವಾ ನಾನು ಇದನ್ ಜೊತೆ ಮಾತಾಡೋದು ಅಂತ ಹೇಳಿ ನಾಚ್ಕೊಂಡು ಅಥವಾ ಅವಮಾನಿತಳಾಗಿ ಅವಳು ಹೋಗ್ಲಿಲ್ಲ. ಅವಳಿಗೆ ಸಂತೋಷ ಆಯ್ತು. ನಾನು ಹಿಂದೆ ನಡೆದಿದ್ದಂಥದ್ದೆಲ್ಲ ಹೇಳ್ತಾ ಇದ್ದನಲ್ಲ, ಇವನು ಪ್ರವಾದಿ ಆಗಿರ್ಬೋದು ಅಂತ ಹೇಳಿ ಕೂಡಲೇ ಊರಿಗೆ ಹೋಗಿ, ನೋಡಿ ಒಬ್ಬ ಪ್ರವಾದಿ ಅಂತ ಕಾಣುತ್ತೆ, ನನ್ನ ಜೀವಿತದಲ್ಲಿ ನಡೆದೆಲ್ಲವನ್ನ ಹೇಳ್ಬಿಟ್ಟ ಅಂತ ಹೇಳಿ ಊರಿನವರೆಲ್ಲ ಕರ್ಕೊ ಬಂದಾಗ ಊರಿನ ಎಲ್ಲಾ ಜನರು ಯೇಸು ಕ್ರಿಸ್ತನ ವಾಕ್ಯಗಳನ್ನ ಕೇಳಿ ರಕ್ಷಣೆ ಹೊಂದುವುದನ್ನು ನಾವು ನೋಡ್ತೇವೆ. ಬೇರೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಆ ಸ್ತ್ರೀಯರು ಆದ್ರೂ ಒಳ್ಳೆಯ ಒಂದು ಕುಲೀನ ಸ್ತ್ರೀಯರಲ್ಲ. ಅಂದ್ರೆ ಒಂದು ಒಳ್ಳೆಯ ಹೆಸರನ್ನ ಪಡ್ಕೊಂಡಿದ್ದಂತಹ, ಒಂದು ಕುಟುಂಬದಲ್ಲಿ ಒಳ್ಳೆಯ ಸ್ಥಾನಮಾನವನ್ನ ಪಡ್ಕೊಂಡಂತ, ಸಮಾಜದಲ್ಲಿ ಒಂದು ಗೌರವನ ಪಡ್ಕೊಂಡಂತಹ ಆ ವ್ಯಕ್ತಿಗಳು ಆಗಿರ್ಲಿಲ್ಲ. ಸಮಾಜದ ಬಹಿಷ್ಕಾರಕ್ಕೆ ಒಳಗಾಗಿದ್ದಂತಹ ಅಂತಾನೆ ಹೇಳ್ಬೋದು. ಸಮಾಜವು ದ್ವೇಷಿಸಬಹುದಾದ ಅಥವಾ ಅಸಹ್ಯ ಪಟ್ಟುಕೊಳ್ಳಬಹುದಾದ ಒಂದು ವ್ಯಕ್ತಿತ್ವ ಅವರಲ್ಲಿತ್ತು. ರಹಾಬಳಾದ್ರೂ ಸರಿ, ಇವಾಗ ಹೊಸ ಒಡಂಬಡಿಕೆಯಲ್ಲಿರುವ ಈ ಸಮಾರ್ಯದ ಸ್ತ್ರೀ ಆದ್ರೂ ಸರಿ, ಇವರು ಯಾವ ರೀತಿ ತಮ್ಮನ್ನು ಮಾತ್ರವಲ್ಲದೆ ತಮ್ಮ ಜೊತೆಯವರನ್ನ ರಕ್ಷಿಸಿಕೊಂಡ್ರು ಅನ್ನೋ ಒಂದು ವಿಷಯ ಕೇಳಿದಾಗ ನಮ್ಗೆ ಖಂಡಿತವಾಗಿಯೂ ನಾವೆಲ್ಲಿ ತಪ್ಪಿದ್ದೇವೆ, ನಮ್ಮ ಜೀವಿತ ಯಾಕೆ ಹೀಗಾಗ್ಲಿಲ್ಲ ಅಂತ ನಾವು ಪರಿತಪಿಸುವಂತಹ ಒಂದು ಸಂದರ್ಭ ನಮ್ಗಾಗಿದೆ. ಈ ಕೊರ್ನೇಲನ ವಿಷಯ ನೋಡುವಾಗ ಆತನು ಹೊಸ ಒಡಂಬಡಿಕೆಯಲ್ಲಿ ಬರುವಂತಹ ಒಬ್ಬ ಅನ್ಯನು.
ಇತಾಲಿ ದೇಶದವನು. ಇದನ್ನ ನಾವು ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಕೊರ್ನೇಲನು ಯಾವ ರೀತಿ ಒಳ್ಳೆ ಗುಣ ಉಳ್ಳವನಾಗಿದ್ರು ಅಂತ ಹೇಳುವಾಗ ಇದು ಕೂಡ ಬಹಳ ನಮಗೆ ಸಂತೋಷವನ್ನ ಕೊಡುವಂತದ್ದಾಗಿದೆ. ಅಂದ್ರೆ ನಮಗೆ ಒಂದು ಬುದ್ಧಿವಾದವನ್ನ ಕೊಡುವಂತದ್ದಾಗಿದೆ, ಹೇಳ್ಕೊಡುವಂತದ್ದಾಗಿದೆ. ಕೈಸರೆಯಲ್ಲಿ ಇತಾಲಿಯದ ಪಟಾಲಮೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೋರ್ನೆಲ್ ಎಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ದಾನ ಧರ್ಮ ಮಾಡುವಂಥದ್ದು, ಒಳ್ಳೆಯದು ಮಾಡುವಂಥದ್ದು, ಇದೆಲ್ಲ ಏನು ನಮ್ಗೇನು ಬೇಕಿಲ್ಲ. ನಾವು ಒಳ್ಳೆಯವರಾಗಿ ಜೀವನ ಮಾಡೋದ್ರಿಂದಲ್ಲ ನಮಗೆ ರಕ್ಷಣೆ ಸಿಗೋದು, ನಮ್ಮ ನಂಬಿಕೆಯಿಂದ ಅಂತ ಹೇಳ್ತೇವೆ. ಹೌದು, ನಂಬಿಕೆಯಿಂದಲೇ ರಕ್ಷಣೆ ಸಿಗೋದು. ಆದ್ರೆ ಒಳ್ಳೆಯದನ್ನ, ಸತ್ಕ್ರಿಯೆಗಳನ್ನ ಮಾಡ್ಲಿಕ್ಕೆ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಅಂತ ಪೌಲನು ಹೇಳ್ತಾರೆ. ಒಳ್ಳೆಯದನ್ನ ಮಾಡ್ಲಿಕ್ಕೆ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಅದನ್ನ ಬಿಟ್ಟು ನಾವು ಕೆಟ್ಟದ್ ಮಾಡ್ತಾ ಇರ್ತೇವೆ, ದೇವರು ದೂರ ಆಗ್ತೇವೆ. ರಕ್ಷಣೆ ಪಡ್ಕೊಂಡು ದೇವ್ರಿಗೆ ಹತ್ರ ಆಗ್ತೇವೆ. ಆದ್ರೆ ದಾನ ಧರ್ಮ ಮಾಡೋನು, ಭಯಭಕ್ತಿ ನಡ್ಕೊಳ್ಳೋನು ದೇವ್ರಿಗೆ ಹತ್ರದಲ್ಲೇ ಇರ್ತಾನೆ. ಅವನನ್ನ ರಕ್ಷಿಸ್ಲಿಕ್ಕೆ ದೇವರಿಗೇನೆ ಸುಲಭ ಆಗುತ್ತೆ. ಹಾಗಾಗಿ ಕೊರ್ನೇಲನು ಅವನು ಯಾವ ರೀತಿ ಇದ್ದನು ಅಂತಂದ್ರೆ, ಅವನು ಭಕ್ತನಾಗಿದ್ದನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಹೀಗಾಗಿ ದೇವರಿಗೆ ಅವನ ಮೇಲೆ ಕರುಣೆ ಉಂಟಾಗುತ್ತೆ. ಅವನಿಗೆ ಅವನನ್ನ ಮತ್ತು ಅವನ ಮನೆಯವರನ್ನ ರಕ್ಷಿಸಿಕೊಳ್ಳುವಂತಹ ಕೆಲಸ ಅಲ್ಲಿ ನಡೆಯುತ್ತದೆ. 24 ಮತ್ತು 25ನೇ ವಚನಗಳನ್ನ ನೋಡುವಾಗ 10ನೇ ಅಧ್ಯಾಯ 24, 25ರಲ್ಲಿ ಏನ್ ನೋಡ್ತೇವೆ ಅಂದ್ರೆ, ಮರುದಿನ ಕೈಸರಕ್ಕೆ ಸೇರಿದನು ಕೋರ್ನೆಲ್ಲನು ತನ್ನ ಬಂಧು ಬಳಗದವರನ್ನು ಪ್ರಾಣ ಮಿತ್ರನು ಕೂಡ ಕರೆಸಿ ಪೇತ್ರನ್ನು ಎದುರು ನೋಡುತ್ತಿದ್ದನು. ಅವನು ದೇವರ ವಾಕ್ಯವನ್ನ, ನಾವೇನಾದ್ರು ಯಾವ್ದಾದ್ರು ಕೂಟಗಳನ್ನ ಮಾಡಿದ್ರೆ ನಾವೇ ಇರ್ತೇವೆ. ನಮ್ಮ ಹಕ್ಕದವರು ಇಲ್ಲ, ನಮ್ಮ ಪಕ್ಕದವರು ಇಲ್ಲ, ನಮ್ಮ ಪ್ರಾಣ ಮಿತ್ರರು ಇಲ್ಲ, ಬಂಧುಗಳು ಇಲ್ಲ, ಬಳಗದವರು ಇಲ್ಲ. ನಾವು ಸೇರ್ಕೊಂಡು ನಾವು ಇವತ್ತು ಕಲಿತಾ ಇದ್ದೇವೇನೋ, ಇವತ್ತು ನಮಗೆ ಗೊತ್ತಾಗ್ತಾ ಇದೆಯೋ ರೀತಿ ಸಂಭ್ರಮ ಪಟ್ಟುಕೊಂಡು ನಾವು ಕೂಟದಲ್ಲಿ ಭಾಗವಹಿಸಿ ದೇವರ ವಾಕ್ಯಗಳನ್ನ ಕಲಿತು ನಮ್ಮಷ್ಟಕ್ಕೆ ನಾವು ಬರ್ತೇವೆ. ನಮ್ಮ ಜೊತೆ ಯಾರು ಇರೋದಿಲ್ಲ. ಇಲ್ಲಿ ನೋಡಿ, ಕೊರ್ನೇಲ್ನ ವಿಷಯ ಬಂದಾಗ ಈತನು ಹೇಳಿ ಕೇಳಿ ಒಬ್ಬ ಅನ್ಯನಾಗಿರ್ತಾನೆ, ಇಟಾಲಿ ದೇಶದವನಾಗಿರ್ತಾನೆ. ಆತನು ಇಸ್ರೇಲ್ ಧರ್ಮದ ಅಲ್ಲ, ಇಬ್ರಿಯ ಧರ್ಮಕ್ಕೆ ಸೇರಿದವನಲ್ಲ, ಅವನು ಯಹೂದಿ ಅಲ್ಲ. ಆದ್ರೂ ಅವನು ಎಷ್ಟು ಚೆನ್ನಾಗಿ ತನ್ನ ಬಂಧು ಬಳಗದವರನ್ನ, ಪ್ರಾಣ ಮಿತ್ರನ್ನು ಕೂಡ ಕರೆಸಿ ಪೇತನಿಗೋಸ್ಕರ ಕಾಯ್ತಾ ಇರ್ತಾನೆ. ಅದನ್ನ ಮುಂದೆ ನೋಡೋದಾದ್ರೆ ನಾವು 33ನೇ ವಚನದಲ್ಲಿ ಏನ್ ಕಾಣ್ತೇವೆ ಅಂತಂದ್ರೆ, ತಾನು ತಡ ಮಾಡದೆ ನಿನ್ನ ಹತ್ರ ಕೂಡ ನೀನು ಬಂದದ್ದು ಉಪಕಾರವಾಯಿತು. ಹೀಗಿರುವುದರಿಂದ ಕರ್ತನು ನಿನಗೆ ಅಪ್ಪಣೆ ಕೊಟ್ಟಿರುವ ಎಲ್ಲಾ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಈಗ ದೇವರ ಸನ್ನಿಧಾನದಲ್ಲಿ ಕೂಡಿದ್ದೇವೆ ಎಂದನು. ಕೊರ್ನೇಲ್ನ ತನ್ನ ವಿಷಯವನ್ನ ಹೇಳ್ತಾ ಆ ಪೇತ್ರನಿಗೆ, ನಾವೆಲ್ಲ ನಿನ್ನ ಸನ್ನಿಧಾನದಲ್ಲಿ ಸೇರಿದ್ದೇವೆ, ನೀನ್ ನಮಗೆ ಏನ್ ಹೇಳ್ಕೊಟ್ಟಿದ್ದಾನೋ ದೇವರು ಅದನ್ನ ನಮ್ಗೆ ತಿಳಿಸ್ಕೊಡು ಅಂತ ಹೇಳಿ ಆತನನ್ನ ಕೇಳ್ಕೊಳ್ತಾನೆ, ಆತನ ಮನವಿ ಮಾಡ್ತಾನೆ. ಬೇರೆ ಇಲ್ಲಿ ನಾವು 3 ಸನ್ನಿವೇಶಗಳನ್ನ ನಾವು, ಒಂದು ರಾಹಾಬಳ ಒಂದು ಕತೆ, ಎರಡನೇದು ಸಮಾರ್ಯದ ಹೆಂಗಸಿನ ಕತೆ, ಮೂರನೇದು ಕೋರ್ನೇಲ್. ಇವರು ಮೂರನ್ನು ನೋಡುವಾಗ ಇವ್ರು ಯಾರುವೆ ಯಹೂದಿಗಳಾಗಿರ್ಲಿಲ್ಲ, ಇವರು ಅನ್ಯರೇ ಆಗಿದ್ರು. ಅದರಲ್ಲೂ ಈ ಸ್ತ್ರೀಯರಂತೂ ಒಂದು ಕೆಟ್ಟ ಹೆಸರನ್ನ ಪಡ್ಕೊಂಡಂತಹ ಸ್ತ್ರೀಯರಾಗಿದ್ರು. ಸಮಾಜದಲ್ಲಿ ಗೌರವವಿಲ್ಲದಂತಹ ಸ್ತ್ರೀಯರಾಗಿದ್ರು. ಇಷ್ಟಾಗಿಯೂ ಸಹ ಇವರು ತಮ್ಮ ಮನೆಯವರನ್ನ ಅವರು ರಕ್ಷಿಸ್ಕೊಂಡ್ರು. ಅದೇ ಆಹಾಬ, ಎಲಿಯನ ಕಾಲದಲ್ಲಿದ್ದಂತಹ ರಾಜ ಆಹಾಬನ ಹೆಂಡತಿಯಾದ ಯೆಜೆಬೆಲಳು ತನ್ನನ್ನಾಗ್ಲಿ ತನ್ನ ಮನೆಯವರನ್ನಾಗ್ಲಿ ರಕ್ಷಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಯೆಜೆಬೆಲಳು ಎಲಿಯನಿಗೆ ವಿರುದ್ಧವಾಗಿ ಮಾತ್ರವಲ್ಲದೆ ಯೆಹೋವನಿಗೆ ವಿರುದ್ಧವಾಗಿ ತನಗೆ ಬೇಕಾದ ದೇವತೆಗಳನ್ನ ಅವಳು ಪೂಜಿಸಿಕೊಂಡು ಈ ಎಲಿಯನನ್ನ ಎದುರಿಸಿ ಎಲಿಯನ್ನ ಕೊಲೆ ಮಾಡ್ಲಿಕ್ಕೆ ಅವಳು ಹೋಗ್ತಾಳೆ. ಆದ್ರೆ ಕಡೆಯದಾಗಿ ಅವಳ ಒಂದು ಅಂತ್ಯ ಹೇಗಾಗುತ್ತೆ ಅಂದ್ರೆ, ಅವಳು ಕೊಲ್ಲಲ್ಪಡ್ತಾಳೆ. ಅವಳು ಒಬ್ಬ ರಾಣಿಯಾಗಿದ್ದು ತನ್ನನ್ನಾಗ್ಲಿ ತನ್ನ ಮನೆಯವರನ್ನಾಗ್ಲಿ ರಕ್ಷಿಸಿಕೊಳ್ಳಲಾಗದೆ ಅವಳು ಕೊಲ್ಲಲ್ಪಡ್ತಾಳೆ. ಯಾಕೆ ಕೊಲ್ಲಲ್ಪಟ್ಲು ಅಂದ್ರೆ, ಅವಳ ದೇವರ ಮಾತಿಗೆ ಕಿವಿಗೊಡ್ಲಿಲ್ಲ. ಅವಳಿಗೆ ಯಾವಾಗಲೂ ಸತ್ಯವೇದ, ಅದೇ ಧರ್ಮಶಾಸ್ತ್ರ ಅವಳ ಜೊತೆಗೆ ಇರ್ತಿತ್ತು. ಆ ಸ್ಥಾನದಲ್ಲಿ ಎಷ್ಟೋ ಒಂದು ಪ್ರವಾದಿಗಳಿರ್ತಿದ್ರು, ಶಾಸ್ತ್ರಿಗಳಿರ್ತಿದ್ರು. ಅವರುಗಳನ್ನ ಕೇಳಿದ್ರೆ ದೇವರ ವಾಕ್ಯ ಅವಳಿಗೆ ಯಾವಾಗ್ಲೂ ಸಿಕ್ತಿತ್ತು.
ದೇವರ ವಾಕ್ಯವನ್ನು ಹೊಂದಿಕೊಂಡಾಗ್ಯೂ ಸಹ, ಯಹೂದ್ಯಳಾಗಿದ್ದಾಗ್ಯೂ ಸಹ ಆ ಒಬ್ಬ ಚೀದೋನ್ ದೇಶದಿಂದ ಬಂದಿದ್ದಂತಹ ಅವಳು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳಿಲ್ಲ, ಅಥವಾ ತನ್ನ ಜನರನ್ನೂ ರಕ್ಷಣೆ ಮಾಡ್ಕೊಳ್ಳಿಲ್ಲ. ಅವಳ ಒಂದು ಅಂತ್ಯ ಬಹಳ ಭೀಕರವಾದ ಘೋರವಾದ ಅಂತ್ಯವನ್ನು ಅವಳು ಕಂಡಳು. ಇದನ್ನ ನಾವು ನೋಡುವಾಗ ನಾವು ಹೇಳ್ತಾ ಇದ್ದಾನೆ ಸ್ವಾಮಿ ಹೇಳುವಂತ ಮಾತೇನಿದೆ, ಅನ್ಯರು ಎಲ್ಲವನ್ನ ಪಡ್ಕೊಂಡ್ರು ನೀವು ಪಡ್ಕೊಳ್ಳಿಲ್ವಲ್ಲ ಅಂತ ಲೋಕನಿಗೆ ಬರೆದ ಪತ್ರಕ್ಕೆ 4ನೇ ಅಧ್ಯಾಯ 25-30 ನಾವು ನೋಡ್ತೇವೆ. ಅಲ್ಲಿ ಲೋಕ 4ನೇ ಅಧ್ಯಾಯ ಯಾರಾದ್ರೂ ಓದ್ತೀರಾ? ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ತೆಗೆದು ಓದ್ಕೊಳ್ತಾ ಇದ್ದೀನಿ. ಲೋಕ 4ನೇ ಅಧ್ಯಾಯ 25-30 ವಚನಗಳನ್ನ ನಾವು ನೋಡೋಣ. ನಾಲ್ಕನೇ ಅಧ್ಯಾಯ 25-30 ವಚನ ಏನಿದೆ? ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಬರ ಉಂಟಾದಾಗ ಇಸ್ರಾಯೇಲ್ ಜನರಲ್ಲಿ ಎಷ್ಟೋ ಮಂದಿ ವಿಧವೆಯರು ಇದ್ದದ್ದು ನಿಜ. ಆದರೆ ಅವರಲ್ಲಿ ಒಬ್ಬರ ಬಳಿಗೂ ದೇವರು ಎಲಿಯನನ್ನು ಕಳುಹಿಸದೆ ಸೀದೋನ್ ದೇಶಕ್ಕೆ ಸೇರಿದ ಸೆರಪ್ತ ಊರಿನಲ್ಲಿದ್ದ ಒಬ್ಬ ವಿಧವೆಯ ಬಳಿಗೆ ಮಾತ್ರ ಕಳುಹಿಸಿದನು. ಮತ್ತು ಎಲೀಷನೆಂಬ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ಜನರೊಳಗೆ ಎಷ್ಟೋ ಮಂದಿ ಕುಷ್ಠರೋಗಿಗಳು ಇದ್ದಾಗಿಯೂ ಅವರಲ್ಲಿ ಒಬ್ಬನಾದ್ರೂ ಶುದ್ಧವಾಗದೆ ಸುರಿಯ ದೇಶದವನಾದ ನಾಮನ್ನು ಮಾತ್ರ ಶುದ್ಧನಾದನು ಎಂದು ಹೇಳಿದನು. ನೋಡಿ, ದೇವರು ಪಕ್ಷಪಾತ ಮಾಡೋನಾದ್ರೆ ಸುರೇ ದೇಶದ ಅನ್ಯ ದೇವತೆಗಳನ್ನ ಪೂಜೆ ಮಾಡುತ್ತಿದ್ದಂತಹ ನಾಮನ್ನ ಕುಷ್ಠರೋಗವನ್ನ ವಾಸಿ ಮಾಡ್ಲಿಕ್ಕೆ ಆಗ್ತಿತ್ತೆ. ಅಲ್ಲಿ ಈ ಸೆರಪ್ತ ಅಂತ ಹೇಳಿ ಚೀದೋನ್ ದೇಶದಲ್ಲಿ ಇರುವಂತಹ ಹಳ್ಳ. ಚೀದೋನ್ ದೇಶದ ರಾಜಕುಮಾರಿಯಾದ ಯೆಜೆಬೆಲಳು ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾಳೆ. ಅಲ್ಲಿ ಪ್ರಾಣಾಧಾರವಿಲ್ಲದ ಒಂದು ಪರಿಸ್ಥಿತಿಯಲ್ಲಿದ್ದಂತಹ ಆ ವಿಧವೆ ತನ್ನ ಪ್ರಾಣವನ್ನ ರಕ್ಷಿಸಿಕೊಳ್ತಾಳೆ. ಎಲಿಯನು ಅವಳ ಮನೆಗೆ ಬಂದು ಅಲ್ಲಿ ಆ ಅದ್ಭುತದಿಂದ ಆ ಒಂದು ಸ್ತ್ರೀ ತನ್ನ ಕುಟುಂಬವನ್ನು ಉಳಿಸ್ಕೊಳ್ತಾಳೆ. ಎಲಿಯನ ಮನೆ ಸೇರ್ಕೊಂಡು ಅವನು ಮಾಡಿದಂತಹ ಅದ್ಭುತದಿಂದ ಅವಳ ಒಂದು ಪುಟ್ಟಿಯಲ್ಲಿದ್ದಂತಹ ಗೋಧಿ ಹಿಟ್ಟು ತೀರೋದಿಲ್ಲ, ಎಣ್ಣೆ ತೀರೋದಿಲ್ಲ. ಹಾಗಾಗಿ ಆ ಒಂದು ಬರಗಾಲದಲ್ಲಿ ಅವರಿಗೆ ಆಹಾರ ಒದಗಿಸಲ್ಪಟ್ಟು ಅವರು ಉಳ್ಕೊಳ್ತಾರೆ. ಇಲ್ಲಿ ನಾವು ಸ್ವತಃ ಯೇಸು ಕ್ರಿಸ್ತನೇ ಇದನ್ನ ಹೇಳ್ತಾ ಇದ್ದಾನೆ. ನೋಡಿ, ಎಷ್ಟೋ ಜನರಿದ್ರು ಕುಷ್ಠರೋಗಿಗಳು ಇಸ್ರಾಯೇಲ್ರು, ಒಬ್ಬನು ಶುದ್ಧ ಆಗ್ಲಿ. ನಾವು ಆ ಗುಂಪಲ್ಲಿ ಏನಾದ್ರು ಸೇರ್ಕೊಂಡಿವಿ ಅಂತ ನೋಡ್ಬೇಕಾಗಿದೆ. ನಾವು ಇರಬಹುದು, ಕ್ರೈಸ್ತರೇ ಆಗಿರ್ಬೋದು, ಸಭೆಯ ಸದಸ್ಯರೇ ಆಗಿರ್ಬೋದು, ಆದ್ರೆ ಯೇಸು ಕ್ರಿಸ್ತನೇ ಹೇಳಿದಾಗೆ ಒಬ್ರು ಶುದ್ಧ ಆಗ್ಲಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಉಂಟಾಗಿದೆ. ನಾವು ನಮ್ಮನ್ನ ಶುದ್ಧ ಮಾಡ್ಕೋಬೇಕಂದ್ರೆ ಇಲ್ಲಿ ಪೇತ್ರನು ಮಧ್ಯಾಹ್ನ ಪ್ರಾರ್ಥನೆ ಮಾಡುವಾಗ ಅವನಿಗೆ ಒಂದು ದರ್ಶನ ಆಗುತ್ತೆ. ಆ ದರ್ಶನದಲ್ಲಿ ಜೋಳಿಗೆ ಅಂತ ಕಾಣುತ್ತೆ, 4 ಮೂಲೆಯನ್ನು. ಆ ಜೋಳಿಗೆ ಒಳಗಡೆ ಎಲ್ಲಾ ಒಂದು ಕ್ರಿಮಿ ಕೀಟಗಳು, ಪ್ರಾಣಿ ಪಕ್ಷಿಗಳು, ಶುದ್ಧ ಅಶುದ್ಧವಾದ್ದೆಲ್ಲವನ್ನ ಅದನ್ನ ನೋಡುವಾಗ ಪೇತ್ರನಿ ಎದ್ದು ಹೋಗಿ ಅದನ್ನ ಕೊಯ್ದು ತಿನ್ನುವಂತಹ ಒಂದು ವಾಣಿ ಆಗುತ್ತೆ. ಅವನು ಏನೋ ಹೇಳ್ತಾನೆ ಅಂತಂದ್ರೆ, ಅಯ್ಯೋ ಸ್ವಾಮಿ, ನಾನು ಅಶುದ್ಧವಾದನ್ನ ತಿಂದೇ ಇಲ್ವಲ್ಲ ಅಂತ ಹೇಳ್ತಾನೆ. ಇಲ್ಲ, ದೇವರು ಶುದ್ಧಪಡಿಸಿದ್ರೆ ನೀನು ಅಶುದ್ಧ ಅಂತ ಹೇಳ್ಬೇಡ. ಇದು ಯಾವ ವಿಷಯದಲ್ಲಿ ಹೇಳೋದು ಸ್ವಾಮಿ ಅಂತ ಹೇಳೋದಾದ್ರೆ, ದೇವರು ಎಲ್ಲರನ್ನೂ ಶುದ್ಧ ಅಂತ ಕರೀತಾನೆ, ಎಲ್ರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ಎಲ್ಲರೂ ಕೂಡ ರಕ್ಷಣೆಗೆ ಯೋಗ್ಯರಾಗಿದ್ದಾರೆ, ಪಾತ್ರರಾಗಿದ್ದಾರೆ. ಪಾಪಿಗಳ ಎಂತ ಪರಮ ಪಾಪಿಗಳನ್ನು ಸಹ ದೇವರು ತಳ್ಳಿಬಿಡೋದಿಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೆ ಅಲ್ಲಿ ಆ ಒಂದು ಜೋಳಿಗೆಯಲ್ಲಿ ಎಲ್ಲಾ ತರದ ಪ್ರಾಣಿಗಳು, ಕ್ರಿಮಿ ಕೀಟಗಳು, ಅಸಹ್ಯವಾದಿಗಳೆಲ್ಲ ಅದನ್ನ ಎದ್ದು ಕೊಯ್ದು ತಿನ್ನುವಂತಂದ್ರೆ ಆಹಾರವನ್ನಾಗಿ ಸ್ವೀಕಾರ ಮಾಡುವಂತಲ್ಲ. ನೀನು ಹೋಗಿ ಎಲ್ಲರಿಗೂ ಸುವಾರ್ತೆಯನ್ನ ಕೊಡು, ಎಲ್ಲರನ್ನ ರಕ್ಷಿಸು, ಎಲ್ಲರಿಗೂ ಶುದ್ಧತ್ವ ಉಂಟಾಗ್ಲಿ ಅಂತ ಸ್ವಾಮಿ ಹೇಳೋ ಮಾತನ್ನು ನಾವು ತಪ್ಪಾಗಿ ತಿಳ್ಕೊಂಡು, ಅನೇಕರು ತಪ್ಪಾಗಿ ತಿಳ್ಕೊಂಡು ಏನಾದ್ರೂ ತಿನ್ಬಹುದು, ಹೇಗಾದ್ರೂ ತಿನ್ಬಹುದು ಅನ್ನೋದನ್ನ ನಾವು ನೋಡ್ತೇವೆ. ಅದು ಮುಖ್ಯವಾದ ವಿಷಯವಲ್ಲ. ನಾವು ಏನಾದ್ರೂ ತಿನ್ನೋ ಹಾಗಿದ್ರೆ ಸ್ವಾಮಿ ಶುದ್ಧ ಅಶುದ್ಧವಾದ ಪ್ರಾಣಿಗಳು, ಪಕ್ಷಿಗಳನ್ನು ಯಾಕೆ ಪಟ್ಟಿ ಮಾಡಿ ಹೇಳ್ತಿದ್ದ? ಅವನಿಗೇನು ನಮ್ಮ ಸುಮ್ಮನೆ ತಾನು ದೇವರು ತನ್ನ ಅಧಿಕಾರವನ್ನ ಚಲಾಯಿಸ್ಬೇಕು ಅಂತ ಹೇಳಿದ್ದ ಮಾತುಗಳಲ್ಲ. ಮನುಷ್ಯರ ಆರೋಗ್ಯ ದೃಷ್ಟಿಯಿಂದ ನಮ್ಮ ಸಲುವಾಗಿ ಆತನು ಹೇಳಿದಂಥದ್ದನ್ನು ಆ ವರ್ಗೀಕರಣ ಮಾಡಿರೋದನ್ನ ನಾವು ನೋಡ್ತೇವೆ. ಈಗಲೂ ವರ್ಗೀಕರಣ ಇದ್ದೇ ಇರ್ತದೆ. ಸ್ವಾಮಿ ಹೇಳ್ತಾನೆ, ನೀವು ಅವರನ್ನ ಅಸಹಿಸಿರಿ, ಅವರ ಅಂಗಿಗಳನ್ನು ಅಸಹಿಸಿರಿ, ಅವ್ರ ಹತ್ರ ಹೋಗ್ಬೇಡಿ ಅಂತ ಯಾರನ್ನ ಹೇಳ್ತೇನೆ ಅಂತಂದ್ರೆ, ನೀವು ಲೋಕವನ್ನ ಬಿಡ್ಬೇಕಾಗತ್ತೆ ಎಲ್ಲವನ್ನ ಅಸಹಿಸ್ತಾ ಹೋದ್ರೆ. ಆದ್ರೆ ಯಾರನ್ನ ನೀವು ಬಿಡ್ಬೇಕು ಅಂದ್ರೆ
ಸ್ವತಃ ಕ್ರೈಸ್ತರಾಗಿದ್ದು ನಿಮ್ಮ ಜೊತೆಗಿದ್ದು ನಿಮ್ಮ ಮಾತುಗಳಿಗೆ ಅವ್ರು ಒಪ್ಲಿಲ್ಲ ಅಂದ್ರೆ ಅವ್ರ ಜೊತೆ ಊಟಕ್ಕೂ ಕೂತ್ಕೋಬೇಡಿ ಅಂತ ಇದನ್ನ ನಾವು ನೋಡ್ತೀವಿ. ಆದ್ರಿಂದ ಈ ಎಚ್ಚರಿಕೆಗಳನ್ನ ನಾವು ತಗೊಳ್ಳೋದು ಬೇಕಾಗಿರೋದು ಯಾತಕ್ಕಂತಂದ್ರೆ ಎಲ್ಲರೂ ರಕ್ಷಣೆ ಹೊಂದ್ಕೊಳ್ಳೋದು ಮುಖ್ಯವಲ್ಲ, ಅದ್ರ ಜೊತೆಗೆ ತನ್ನ ಮನೆಯವರನ್ನ, ತನ್ನ ಬಂಧು ಬಾಂಧವರನ್ನ, ಬಳಗದವ್ರನ್ನು ಕೂಡ ರಕ್ಷಿಸುವಂತಹ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇರ್ತದೆ. ನಾವು ಕ್ರಿಯೆಯಿಂದ ನೀತಿವಂತರಾಗ್ಬೇಕು ಅನ್ನೋದಕ್ಕೆ ಯಾಕೋಬ 2:25 ಮತ್ತೆ ರಹಾಬಳ ಒಂದು ಉದಾಹರಣೆಯನ್ನ ಯಾಕೋಬನು ಬಳಸಿದ್ದಾನೆ. 2:25 ಏನಂತ ಇದೆ ಅಂತಂದ್ರೆ, ಅದೇ ರೀತಿಯಾಗಿ ಸೂಳೆಯಾದ ರಹಾಬಳು ಗೂಢಾಚಾರನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳುಹಿಸಿದ್ರಲ್ಲಿ ಕ್ರಿಯೆಗಳಿಂದಲೇ ನೀತಿವಂತಳೆಂಬ ನಿರ್ಣಯವನ್ನು ಹೊಂದಿದವಳಲ್ಲವೇ? ಆತ್ಮವಿಲ್ಲ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ಆತ್ಮವಿಲ್ಲದ ಅಂದ್ರೆ ಇಲ್ಲಿ ಪ್ರಾಣವಿಲ್ಲದ ದೇಹ ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ಕ್ರಿಯೆಗಳಿಂದ ಅವಳು ರಾಹಾಬಳು ತನ್ನನ್ನು ರಕ್ಷಿಸಿಕೊಂಡ್ಳು ಅಂತ ಹೇಳುವಾಗ ನಾವು ಕ್ರಿಯೆಗಳಿಲ್ಲದೆ ರಕ್ಷಿಸಿಕೊಳ್ಳುವುದು ಹೇಗೆ? ನಮ್ಮ ನಂಬಿಕೆಯನ್ನ ನಮ್ಮ ಕ್ರಿಯೆಗಳ ಮುಖಾಂತರ ನಾವು ಪ್ರಕಟಿಸದೆ ಹೋದ್ರೆ ಕೇವಲ ನಾವು ಕೃಪೆಯಿಂದ ರಕ್ಷಿಸಲ್ಪಡುತ್ತೇವೆ ಅಂತ ಅನ್ನೋದು ಹೇಗೆ? ನಾವು ಕೃಪೆಯಿಂದ ರಕ್ಷಿಸಲ್ಪಟ್ಟಾಗೂ ಸಹ ನಮ್ಮ ಕ್ರಿಯೆಗಳಿಂದ ಅದನ್ನ ನಾವು ಉಳಿಸ್ಕೊಳ್ಬೇಕು. ಯಾವಾಗಲೂ ಕೃಪೆಯಿಂದಲೇ, ನಂಬಿಕೆಯಿಂದಲೇ ನಮಗೆ ರಕ್ಷಣೆ ಇದೆ. ಆದ್ರೆ ನಂಬಿಕೆಯನ್ನು ಉಳ್ಳಂತಹ ನಾವು, ಕೃಪೆಯನ್ನ ಪಡೆದುಕೊಂಡಂತಹ ನಾವು ಕ್ರಿಯೆಗಳಲ್ಲೂ ತೋರಿಸಬೇಕಾದ ಒಂದು ಜವಾಬ್ದಾರಿ ನಮ್ಮ ಜೀವಿತದಲ್ಲಿ ಇರ್ತದೆ. ಇದನ್ನೇ ಸ್ಯಾಂಕ್ಟಿಫಿಕೇಶನ್, ಶುದ್ಧೀಕರಣ ಅಂತ ಕರೆಯೋದು. ನೋಡಿ, ನಾವು ನಂಬಿಕೊಂಡಾಗ ನಮ್ಗೆ ಜಸ್ಟಿಫಿಕೇಶನ್ ಅಂದ್ರೆ ನೀತಿ ನಿರ್ಣಯ ಉಂಟಾಗುತ್ತೆ. ನಾವು ಒಳ್ಳೆಯ ಜೀವಿತವನ್ನ ಜೀವಿಸುವಂತಹ ಜವಾಬ್ದಾರಿಯನ್ನು ಪಡ್ಕೊಳ್ತೇವೆ. ಆ ಒಳ್ಳೆಯ ಜೀವಿತವನ್ನ ನಾವು ಮಾಡುವಾಗ ನಮಗೆ ಶುದ್ಧೀಕರಣ, ಸ್ಯಾಂಕ್ಟಿಫಿಕೇಶನ್ ಆಗುತ್ತೆ. ಇದರ ಮುಂದಿನ ಭಾಗವೇ ಗ್ಲೋರಿಫಿಕೇಶನ್, ಮಹಿಮೀಕರಣ. ಇದನ್ನ ನಾವು ಅರ್ಥಕೋಬೇಕಾಗುತ್ತೆ. ಕೆಲವರು ಹೇಳ್ತಾರೆ ನಂಬಿಕೆಯಿಂದ ರಕ್ಷಣೆ, ನಮ್ಮ ಕ್ರಿಯೆ ಅಗತ್ಯವಿಲ್ಲ. ಹೌದು, ಕ್ರಿಯೆಗಳು ಅಗತ್ಯವಿರುವುದಿಲ್ಲ ರಕ್ಷಣೆಗೆ, ಆದ್ರೆ ರಕ್ಷಣೆ ಪಡ್ಕೊಂಡ ಮೇಲೆ ನಮ್ಮ ಕ್ರಿಯೆಗಳು ಬೇಕಾಗುತ್ತೆ. ಯೇಸು ಕ್ರಿಸ್ತ ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅನ್ನೋದು ನಮ್ಮ ಕ್ರಿಯೆಗಳಿಂದ ಜನರಿಗೆ ಗೊತ್ತಾಗಬೇಕಾಗತ್ತೆ. ಜನರು ನಮ್ಮ ಕ್ರಿಯೆಗಳನ್ನ ನೋಡಿ ನಮ್ಮ ತಂದೆಯಾದ ದೇವರನ್ನ ಯೇಸು ಸ್ವಾಮಿ ಹೇಳೋದ್ರಿಂದ ನಮ್ಮ ಕ್ರಿಯೆಗಳನ್ನ ನೋಡಿ ನಮ್ಮ ಮನೆಯವರು, ನಮ್ಮ ಮಕ್ಕಳು, ನಮ್ಮ ಬಂಧು ಬಾಂಧವರು ಕೂಡ ರಕ್ಷಣೆಗೊಳಗಾಗುವಂತೆ ದೇವರು ನಮ್ಮನ್ನು ಉಪಯೋಗಿಸ್ಲಿ. ನಮ್ಮಲ್ಲಿರುವಂತಹ ಈ ಒಂದು ಕೊರತೆಗಳನ್ನ ನೀಗಿಸ್ಲಿ. ಮುಂದೆ ಆದ್ರೂ ಸಹ ನಾವು ಮಾತ್ರವಲ್ಲದೆ ನಮ್ಮ ಮನೆಯವರಿಗೆ, ವಿಶೇಷವಾಗಿ ನಮ್ಮ ಮಕ್ಕಳಿಗೆ, ನಮ್ಮ ನೆರೆ ಹೊರೆಯವರಿಗೆ, ನಮ್ಮ ಬಂಧು ಬಾಂಧವರಿಗೆ ನಾವು ದೀಪದಂತೆ ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಹೇಳುವಾಗ ನಾವು ಉಪ್ಪಿನಂತೆ ಕೆಲಸ ಮಾಡ್ಲಿ. ದೇವರು ನಮ್ಮನ್ನು ಉಪಯೋಗಿಸ್ಲಿ ಅನ್ನೋದೇ ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡ್ಲಿ. ಆಮೇಲೆ ಪಾಸ್ಟರ್, ದೈವಿಕ ಮನವನ್ನ ಬಡಿಸಿದ ಹಿರಿಕರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಈಗ ಪ್ರಾರ್ಥನೆ ಸಮಯವಾಗಿದೆ. ಬೋಧಕರಾದ ಎಂ ರಾಜ್ರವರಿಗೆ ಈ ಸಮಯವನ್ನ ವಹಿಸಿಕೊಡುವಂತವಳಾಗಿದ್ದೇನೆ. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತಹ ಚಿನ್ನಪ್ಪ ಸಾತ್ವಿಕ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಚಾಟ್ ಬಾಕ್ಸ್ ಅಲ್ಲಿ ಇರುವಂತಹ ಹೆಸರುಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಇವರೆಲ್ಲರೂ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಕ್ಕಂತಹ ವ್ಯಕ್ತಿ. ಸೊ ಇವರಿಗೆ ಈ ದಿನವನ್ನ ವಿಶೇಷವಾದ ಪ್ರಾರ್ಥನೆಯಾಗಿ ಮುಡಿಬಿಡೋಣ. ಇವರಿಗಾಗಿ ಪ್ರಾರ್ಥಿಸಲು ನಾನು ನಮ್ಮ ಜೊತೆಯಲ್ಲಿ ಇರುವಂತ ಹಿರಿಯರಾದಂತ ಇಬ್ಬರಿಗೆ ಕೊಡಿ ಫಸ್ಟ್. ಇಬ್ಬರಿಗೆ ಕೊಡೋಣ. ಎಷ್ಟಿದೆ ಅಲ್ಲಿ? 38 ಇದೆ ಫಸ್ಟ್. 30 ಇದೆ. 1 ರಿಂದ 15 ತನಕ ಹಿರಿಯರಾದಂತ ಯಶವಂತ್ ಸರ್ ಅವರು ಪ್ರಾರ್ಥನೆ ಮಾಡ್ತಾರೆ. 16 ರಿಂದ 30 ತನಕ ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರು ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಅಂತ್ಯ ಆಶೀರ್ವಾದವನ್ನ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮೊದಲನೇ 15 ಪಾಸ್ಟರ್ ಹಿರಿಯಂತ ಯಶವಂತಮ್ಗೋಳ್ ಸರ್. 16 ರಿಂದ 30 ತನಕ ಜಾನ್ಸನ್ ಯೇಸುದಾಸ್ ಪಾಸ್ಟರ್ ಅವರು ಮಾಡಿ ಅಂತ್ಯ ಆಶೀರ್ವಾದವನ್ನ ಕೊಡಬೇಕೆಂಬುದಾಗಿ. ಸ್ವಲ್ಪ ಅಂತ್ಯ ಆಶೀರ್ವಾದ ನೀವೇ ಕೊಡಿ ಸರ್ ಇವತ್ತು. ಓಕೆ.
ಸರ್ವಶಕ್ತನಾದ ತಂದೆಯಾದಂತ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸೋರಾಗಿದ್ದೇವೆ ಕರ್ತನೆ. ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೇಡು ಗಂಡಾಂತರಗಳಿಂದ, ನೋವುಗಳಿಂದ, ಕಾಯಿಲೆಗಳಿಂದ ನಮ್ಮೆಲ್ಲರನ್ನು ನೀನು ಪಾರು ಮಾಡಿ ಒಳ್ಳೆ ನಿದ್ರೆಯನ್ನು ಕೊಟ್ಟು ತಿರುಗ ನಮಗೆ ಇನ್ನೊಂದು ಸುಂದರವಾದಂತಹ ದಿನವನ್ನ ನೋಡುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಟ್ಟಿದ್ದಿ ಕರ್ತನೆ. ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಯೇಸುವೆ. ನೀನು ಹೇಳಿದ ರೀತಿಯಲ್ಲಿ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆಂದೇಳಿ ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ನಮ್ಮೆಲ್ಲರ ಜೊತೆಯಲ್ಲಿ ಇದೆ ಅಂತ ನಾವು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವ ಹಾಗೆ ನೀನೇ ನಮಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಈ ಕೂಟದಲ್ಲಿ ಭಾಗವಹಿಸಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇಂತಹ ಅವಕಾಶಗಳನ್ನು ಎಷ್ಟೋ ಜನರು ಕಳೆದುಕೊಂಡಿದ್ದಾರೆ. ಆದರೆ ನಮಗೆ ಇದನ್ನು ದಯಪಾಲಿಸಿ ನಿನ್ನ ವಾಕ್ಯಗಳನ್ನು ತಿಳಿದುಕೊಂಡು ನಿನ್ನ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ತಂದೆಯಾದ ದೇವರೇ, ವಿಶೇಷವಾಗಿ ಬೋಧಕರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ಕರ್ತನೆ. ನೀನೇ ಆ ಕುಟುಂಬಗಳನ್ನ ವಿಶೇಷವಾಗಿ ನೀನು ಆಶೀರ್ವದಿಸಿ ಆ ಕುಟುಂಬವು ಸ್ವಾಮಿ ವಿಶೇಷವಾದ ಕಾರ್ಯಕ್ರಮಗಳನ್ನು ನಡೆಸುವಾಗ ಅವರಿಗೆ ಬೇಕಾದಂತ ಎಲ್ಲ ಸಹಾಯಗಳನ್ನ ಒದಗಿಸಿಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ವಿಶೇಷವಾಗಿ ಈ ಸಮಯದಲ್ಲಿ ಅನೇಕ ಪ್ರಾರ್ಥನಾ ಮನವಿಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅವರ ಹೆಸರುಗಳನ್ನು ಕೂಡ ನೀನು ತಿಳಿದವನಾಗಿದ್ದಿ ಕರ್ತನೆ. 1ರಿಂದ 15ನೇ ದಿನ 15 ವ್ಯಕ್ತಿಗಳ ಹೆಸರುಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಆ ಹೆಸರುಗಳನ್ನ ಈಗಾಗಲೇ ತಿಳಿಸಲ್ಪಟ್ಟಿದೆ, ಈಗಾಗಲೇ ಹೇಳಿದೆ, ಮತ್ತು ಪ್ರತಿನಿತ್ಯವೂ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ ಸ್ವಾಮಿ. ಆ ಮಕ್ಕಳಲ್ಲಿರ್ತಕ್ಕಂಥ ಎಲ್ಲಾ ಕುಂದು ಕೊರತೆಗಳನ್ನ, ಎಲ್ಲಾ ನೋವುಗಳನ್ನ, ಎಲ್ಲಾ ಕಾಯಿಲೆಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ವೈದ್ಯರಲ್ಲಿ ಘನ ವೈದ್ಯನು ನೀನು ಸ್ವಾಮಿ. ನಿನ್ನ ಅಮೂಲ್ಯವಾದ ಹಸ್ತದಿಂದ ಆ ಮಕ್ಕಳನ್ನು ಮುಟ್ಟಿ ಸ್ವಾಮಿ, ಅವರಲ್ಲಿರ್ತಕ್ಕಂಥ ಒಂದೊಂದು ಕಾಯಿಲೆಗಳನ್ನ ಸಂಪೂರ್ಣವಾಗಿ ತೆಗೆದು ಹಾಕಿ ಅವರಿಗೆ ಬೇಕಾದಂತ ಒಳ್ಳೆ ಆರೋಗ್ಯ ಬಲವನ್ನು ಕೊಟ್ಟು ಅವರು ನಿನ್ನಲ್ಲಿ ಬಂದು, ಹೌದು ನನ್ನ ಸ್ವಾಮಿ ನನಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾರೆ, ನನ್ನ ಕಾಯಿಲೆಯಿಂದ ಬಿಡುಗಡೆ ಮಾಡಿದ್ದಾರೆ ಎಂಬ ಸಾಕ್ಷಿಯನ್ನು ಕೊಡುವ ಹಾಗೆ ನೀನೇ ಅವರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ವಿಶೇಷವಾಗಿ ಚಿನ್ನಪ್ಪ ಅವರ ಒಂದು ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರನ್ನ, ಅವರ ಕುಟುಂಬವನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಹೇಮಲತಾ ಭಕ್ತರಾಜ್ ಅವರನ್ನ, ಅವರ ಕುಟುಂಬವನ್ನ ವಿಶೇಷವಾಗಿ ನೀನು ಮುಟ್ಟಿ ಅವ್ರಿಗೂ ಬೇಕಾದಂತ ಒಳ್ಳೆ ಆರೋಗ್ಯ ಬಲವನ್ನು ಕೊಟ್ಟು ಅವರು ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವಾಗ ನೀನು ಸಹಾಯ ಮಾಡು. ಜಾನ್ ಡೇವಿಡ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅವರ ಮಿಸ್ಸಸ್ಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ತಂದೆಯಾದಂತ ದೇವರೇ, ಅವರನ್ನು ಮುಟ್ಟಿ ಅವರಲ್ಲಿರ್ತಕ್ಕಂಥ ಕಾಯಿಲೆಯನ್ನ ನೀನು ತಿಳಿದವನಾಗಿದ್ದಿ ಸ್ವಾಮಿ. ನೀನೇ ಅವರನ್ನು ಆಶೀರ್ವದಿಸಿ ಅವ್ರು ಯಾವುದಕ್ಕೂ ಭಯಪಡದೆ, ಹೌದು ನನ್ನ ತಂದೆಯಾದಂತ ದೇವರು ಇದ್ದಾರೆ, ನಮಗೆ ಬೇಕಾದಂತ ಆಶೀರ್ವಾದವನ್ನು ಕೊಡುತ್ತಾರೆ ಅನ್ನುವಂತ ವಿಶ್ವಾಸದಲ್ಲಿ ಜೀವಿಸುವಾಗಿ ನೀನು ಅವರಿಗೆ ಸಹಾಯ ಮಾಡು. ಜಾನ್ಸನ್ ಶರಣಪ್ಪ ಅವರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಅವರು ಕೂಡ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ ನಡೆಯುವಾಗ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸು. KP ರವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಆ ಮಗನನ್ನ ನೀನು ಬಲವನಾಗಿದ್ದಿ, ಆತನ ಬೇಡಿಕೆಗಳನ್ನ ನೀನು ಬಲವನಾಗಿದ್ದಿ ಸ್ವಾಮಿ. ನೀನೇ ಅವರನ್ನು ಮುಟ್ಟಿ ಅವರ ಬೇಡಿಕೆಗಳಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಲೋಕೇಶ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ಆಶೀರ್ವದಿಸಿ ಸ್ವಾಮಿ. ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರು ಯಾವುದಕ್ಕೂ ಚಿಂತೆ ಮಾಡದೆ ಎಲ್ಲಾ ಚಿಂತಾಭಾರಗಳನ್ನು ನಿನ್ನ ಮೇಲೆ ಹಾಕಿ ಭರವಸೆಯಿಂದ ಜೀವಿಸುವ ಹಾಗೆ ನೀನು ಅವರಿಗೆ ಸಹಾಯ ಮಾಡು. ಮಂಜುನಾಥ್ ಚಂದ್ರ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ನೀನು ಆಶೀರ್ವದಿಸು. ಅವರಿಗೆ ಬೇಕಾದಂತ ಎಲ್ಲ ಸಹಾಯಗಳನ್ನು ಒದಗಿಸಿಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಬೋಧಕರಾದಂತ ಜಾನ್ಸನ್ ಯೇಸುದಾಸ್ ಅವರನ್ನ, ಅವರ ಕುಟುಂಬವನ್ನ ನೀನು ಆಶೀರ್ವದಿಸು ಸ್ವಾಮಿ. ಅವರ ಸೇವೆಯಲ್ಲಿ ನೀನಿದ್ದು ಸ್ವಾಮಿ, ಆ ಸೇವೆಯಲ್ಲಿ ಯಾವ ತೊಂದರೆಗಳಾಗದಂತೆ ನಿನ್ನ ಪವಿತ್ರಾತ್ಮನ ಮುಖಾಂತರ ಅವರನ್ನು ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ರಾಜೇಶ್ವರಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ, ಅವರ ಮೊಮ್ಮಕ್ಕಳನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸಿ ಅವರನ್ನು ನಡೆಸು. ರವಿ ಏಟಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಆ ಮಗನನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಅವರ ಬಲಹೀನತೆಯನ್ನು ನೀನು ಬಲವನಾಗಿದ್ದಿ ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸು. ಬೋಧಕರಾದಂತ ಸಾಲಮನ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಅವರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ, ಮೊಮ್ಮಕ್ಕಳನ್ನ ವಿಶೇಷವಾಗಿ ನೀನು ಆಶೀರ್ವದಿಸಿ
ಅವರ ಸೇವೆಯಲ್ಲಿ ನೀನಿದ್ದು ಅವರನ್ನು ನಡೆಸು. ವರಲಕ್ಷ್ಮಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನೆ, ಆ ಮಗಳು ಪ್ರತಿನಿತ್ಯವೂ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳುವಂತಹ ಸಮಯದಲ್ಲಿ ಆ ಬೇಡಿಕೆಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ನೀನೇ ಅವರನ್ನು ಆಶೀರ್ವದಿಸಿ ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸು. ವಿಶೇಷವಾಗಿ ವಿಲ್ಸನ್, ಬೋಧಕರಾದಂತಹ ವಿಲ್ಸನ್ ಎಲಿಶಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಅವರು ಕೂಡ ಉತ್ತಮವಾದ ಸಂದೇಶಗಳನ್ನ ಸಬ್ಬತ್ ಶಾಲೆಯನ್ನು ನಡೆಸುವಾಗ ಬೇಕಾದಂತೆ ಎಲ್ಲ ನಿನ್ನ ಪವಿತ್ರಾತ್ಮನ ವರವನ್ನು ಕೊಟ್ಟು ನಡೆಸಬೇಕಾಗಿ ಒಟ್ಟಾಗಿ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಕರ್ತನೆ, ನೀನೇ ನಮ್ಮೆಲ್ಲರನ್ನ ನಡೆಸಿ ಕಾಯ್ದು ಕಾಪಾಡುತ್ತಾ ಬರಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಆಮೆನ್. ಸರ್ ನಾನು ಅದು ಹೆಸರು ಬಂದಿಲ್ಲ ಸರ್ ಚಾಟ್ ಮೊಬೈಲ್ಗೆ. ಚಾರ್ಟ್ ಅಲ್ಲಿ ಯಾವ್ದು ಹೆಸರಿಲ್ಲ ಅಲ್ಲಿ, ಯಾವ್ದು ಹೆಸರಿಲ್ಲ. ಯಾವ ಬಂದಿಲ್ಲ ಸರ್. ಸವಿತಮ್ಮ, ಯಾವುದು ಹೆಸರಿಲ್ಲ ಅಂತ ನೋಡಿ. ಕಳ್ಸಿದ್ದೇನೆ ಫಸ್ಟ್ ಮತ್ತೆ. ಓಕೆ. ನೋಡಿ ಕಾಣಿಸ್ತಾ ಇದೆಯಾ? ಅದೇ ನೋಡ್ತಾ ಇದೀನಿ. ಈ ಬಂತು. ಒಟ್ಟು 39 ಇವೆ. ಅದ್ರ 16 ನಾವ್ ಮಾಡ್ಬೇಕ್ರಿ. ಮಾಡಿ. ಹೌದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತಿನೇ, ಜಗತ್ತಿನ ರಕ್ಷಕನೇ ಯೇಸು, ನೀನು ಪರಿಶುದ್ಧ ನಾಮ ಸ್ತೋತ್ರಿಸುತ್ತೇವೆ. ರಾತ್ರಿ ಎಲ್ಲ ಸುಖನಿದ್ರೆ ಅನುಗ್ರಹಿಸಿ ಬ್ಯಾರಿ ಜಾವದಲ್ಲಿ ಧ್ಯಾನ ಸಮಯ ಕೊಟ್ಟಿದ್ದ ತಂದೆ, ಈ ಒಂದು ಸುಂದರವಾದಂತ ಬೆಳಗ್ಗೆಗಾಗಿ ಸ್ತೋತ್ರಿಸುತ್ತೇವೆ. ನೀನು ಮಾಡಿದಂತ ಉಪಕಾರಕ್ಕಾಗಿ, ಕೊಟ್ಟಂತ ಆಶೀರ್ವಾದಕ್ಕಾಗಿ, ಆರೋಗ್ಯಕ್ಕಾಗಿ ಸ್ತೋತ್ರಿಸುತ್ತೇವೆ. ಕರ್ತನೆ, ಎಚ್ಚರಿಸಿ ಪ್ರಾರ್ಥಿಸುವಂತ ಮುಂದಿನ ಮನ್ನವನ್ನು ಯಶಸ್ವಿಯಾಗಿ ನಡೆಸ್ತಾ ಇದಕ್ಕಾಗಿ ಸ್ತೋತ್ರಿಸುತ್ತೇವೆ. ಇದಾಯ್ತಕ್ಕಂಥ ಪಾಸ್ಟರ್ ಯಾಮರಾಜ್ ಸರ್ ಅನ್ನು, ಅವ್ರ ಕುಟುಂಬ ಮಕ್ಕಳು, ಅವ್ರ ಸೇವೆಯನ್ನು ಆಶೀರ್ವಾದ ಮಾಡು. ಎಸ್ ಎಸ್ ಸಲ್ಮಾನ್ ಸರ್ ಕುಟುಂಬ ಮಕ್ಕಳನ್ನು, ಅವ್ರ ಸೇವೆಯನ್ನು ಆಶೀರ್ವಾದ ಮಾಡು. ಇದಕ್ಕೆ ಸಹಾಯಕರಾಗಿರ್ತಂತ ಸವಿತಾ ಮ್ಯಾಜಿಸ್ಟ್ರನ್ನು ಆಶೀರ್ವಾದ ಮಾಡು ತಂದೆ. ಹಾಗೆ ಸ್ವಾಮಿ, ಉತ್ತಮವಾಗಿ ಸಂದೇಶ ಕೊಟ್ಟಂತ ಚಿನ್ನಪ್ಪ ಸಾತಿ ಸರ್ ಅವ್ರ ಕುಟುಂಬ ಮಕ್ಕಳು, ಅವ್ರ ಸೇವೆಯನ್ನು ಆಶೀರ್ವಾದ ಮಾಡು ತಂದೆ. ನಾವು ರಕ್ಷಣೆ ಹೊಂದಿಲ್ಲ ಅಂದ್ರೆ ಈ ಲೋಕದಲ್ಲಿ ಎಲ್ಲ ವ್ಯರ್ಥ ತಂದೆ. ಅದಕ್ಕಾಗಿ ನಾವು ಬರೀ ಸ್ವಾಮಿ ಸ್ವಾಮಿ ಅನ್ನೋದೇ, ಬಾಯಲ್ಲಿ ಮಾತ್ರ ಸ್ವಾಮಿ ಸ್ವಾಮಿ ಅನ್ನೋದೇ, ನಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯದಂತೆ ನಡೀತಕ್ಕಂತ ಒಂದು ಅವಕಾಶ ಒದಗಿಸು. ನಿನ್ನ ಹತ್ತಾಜ್ಞೆಗಳನ್ನು ಕೈಕೊಂಡು ನಡೆದು ಸ್ವಾಮಿ, ನಿನಗೆ ಮೆಚ್ಚುಗೆ ಮಕ್ಕಳಾಗಿ, ನಿಜವಾಗಿ ಸಬ್ಬತ್ ಆರಾಧನೆ ಮಾಡ್ತಂತ ಸೆವೆಂತ್ ಅಡ್ವೆಂಟಿಸ್ಟ್ ಮಕ್ಕಳಾಗಿ, ಕ್ರಿಸ್ತನನ್ನು ಎದುರು ನೋಡ್ತಕ್ಕಂಥ ಮಕ್ಕಳಾಗಿ ನಮ್ಮನ್ನು ಆಶೀರ್ವಾದ ಮಾಡ್ಬೇಕಾಗಿ ಬೇಡ್ತೇನೆ. ಈ ಸಮಯದಲ್ಲಿ ಸ್ವಾಮಿ, ಅನೇಕ ಮಕ್ಕಳು ತಂದೆ ತಮ್ಮ ಸಮಸ್ಯೆಗಳಿಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಅವ್ರು ಕೇಳ್ಕೊಳ್ಳುವಾಗ, ನಿನ್ನ ಜೀವ ದೇವ್ರ ಸ್ವಾಮಿ, ಎಲ್ಲರ ಕೂಗನ್ನು, ಎಲ್ಲರ ಪ್ರಾರ್ಥನೆ ಕೇಳೋ ದೇವರಾಗಿದ್ದಿ. ಒಂದ್ ವೇಳೆ ಯಾವ್ದಾದ್ರು ನಮ್ಮ ಈ ಪ್ರಾರ್ಥನೆಗಳಿಗೆ ನಮ್ಮ ಪಾಪ ಅಡ್ಡಿಯಾದಂತ ಪಕ್ಷದಲ್ಲಿ ತಂದೆ, ನಮ್ಮ ಪಾಪನ ಕ್ಷಮಿಸಿ ನಮ್ಮ ಪ್ರಾರ್ಥನೆ ಅಂಗೀಕಾರ ಮಾಡಿ ನೀನು ಬಲಪಡಿಸ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ಬೇಬಿ ಆರಾಧ್ಯ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನೀನೆ ಆರೋಗ್ಯ ಭಾಗ್ಯ ಕೊಡದೆ ಪಡಿಸು, ಮಗನು ಬಲಪಡಿಸು. ಶೀಲಾ ಅವರಿಗಾಗಿ ಮತ್ತು ವಡ್ರ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಸಹ ನೀನು ಆಶೀರ್ವಾದ ಮಾಡ್ಕೊಳ್ತೇನೆ. ಹಿಮಂತು ದಯಲ್ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶೀರ್ವಾದ ಮಾಡು ಕರ್ತನೆ. ಲೌರಿಯಲ್ಲಿ ಕೆಲಸ ಮಾಡ್ತಂತ ವರಪ್ರಸಾದ್ ಸರಿಯಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರ ಸಮಸ್ಯೆಯನ್ನು ಬಗೆಹರಿಸು, ಆಶೀರ್ವಾದ ಮಾಡ್ಕೊಳ್ತೇನೆ. ಅದೇ ತರವಾಗಿ ಕರ್ತನೆ, 3 ವರ್ಷದ ಬಾಲಕರಂತ ಸರ್ವಿಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವ್ರನ್ನ ಆಶೀರ್ವಾದ ಮಾಡು ಕರ್ತನೆ. ಡಾಕ್ಟರ್ ಪ್ರತಾಪ್ ಅಂಬನಾಥನ್ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವ್ರನ್ನ ಆಶೀರ್ವಾದ ಮಾಡು. ಸಾನಿ ಲೋಹರ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವ್ರನ್ನ ಆಶೀರ್ವಾದ ಮಾಡ್ತಂದೆ. ಜಾನ್ಸನ್ ಜೇಮ್ಸ್ ಗುಜರಾತ್ ನಲ್ಲಿ ಇದ್ದಾರೆ ತಂದೆ, ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶೀರ್ವಾದ ಮಾಡು ಸ್ವಾಮಿ. ಡೈಮಂಡ್ ಡೇವಿಡ್ಸನ್ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶೀರ್ವಾದ ಮಾಡು. ಜೋಯಲ್ ಸಿಂಗ್ 4 ವರ್ಷದ ಬಾಲಕಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶೀರ್ವಾದ ಮಾಡ್ತಂದೆ. ಲಜ್ಬೀರ್ ಸುಮಿತ್ 5 ವರ್ಷದ ಮಗುವಿಗೆ ಪ್ರಾರ್ಥನೆ ಮಾಡ್ತೇವೆ. ಮಗುವಿಗೆ ಇರ್ತಂತ ಎಲ್ಲ ಕಷ್ಟ ಪರಿಹಾರ ಮಾಡು ತಂದೆ. ಅದೇ ತರವಾಗಿ ಜ್ಯೋತಿ ಕದಮ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇವರನ್ನು ಆಶೀರ್ವಾದ ಮಾಡು. ಅವರೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡು
ಕರ್ತನೆ ಮೂರ್ತಿ ನಾಯ್ಡು ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಅವರನ್ನು ಆಶೀರ್ವಾದ ಮಾಡು ಸ್ವಾಮಿ. ಕುಶಲ್ ಗೌಡಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಅವರನ್ನು ಆಶೀರ್ವಾದ ಮಾಡು, ಆರೋಗ್ಯ ಬೇಕು ದಯಪಡಿಸು. ಮಿಸಸ್ ಪುಷ್ಪ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಅವರನ್ನು ಆಶೀರ್ವಾದ ಮಾಡು, ಬಲಪಡಿಸು. ಕರ್ತನೆ ರಫಾಯಲ್ ಪ್ರತಾಪ್ರಿಗಾಗಿ ಪ್ರಾರ್ಥನೆ ಮಾಡ್ತೇವೆ, ಅವ್ರನ್ನ ಆಶೀರ್ವಾದ ಮಾಡು. ಜಬ್ರಾಜ್ ಮೊಜಸ್ಸರ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಅವ್ರ ಸಮಸ್ಯೆನ ಬಗೆಹರಿಸು ಸ್ವಾಮಿ. ಡಾಕ್ಟರ್ ಡೆಡ್ಲಿ ಪೊನ್ನವರಿಗಾಗಿ ಪ್ರಾರ್ಥನೆ ಮಾಡ್ತೇವೆ, ಅವ್ರಿಗೆ ಆರೋಗ್ಯ ಬೇಕು ದಯಪಡಿಸು, ಅವ್ರ ಸೇವೆನ ಆಶೀರ್ವಾದ ಮಾಡು. ತಂದೆ ಮಿಸಸ್ ಭೂಪಿ ಸಮ್ಮೇಲ್ಗಾಗಿ ಪ್ರಾರ್ಥನೆ ಮಾಡ್ತೇವೆ, ಅವ್ರನ್ನ ಆಶೀರ್ವಾದ ಮಾಡು. ಕರ್ತನೆ ಸುಮನ್ ಮಲೇಲ ಅವರಿಗಾಗಿ ಪ್ರಾರ್ಥನೆ ಮಾಡ್ತೇವೆ, ಅವ್ರನ್ನ ಆಶೀರ್ವಾದ ಮಾಡು. ಪಾಸ್ಟರ್ ಜೋಶ್ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೇವೆ, ಅವ್ರನ್ನ ಆಶೀರ್ವಾದ ಮಾಡು. ಕರ್ತನೆ ಜಡ್ಜ್ ಕಪ್ರಿಯೋ ಅವರಿಗಾಗಿ ಪ್ರಾರ್ಥನೆ ಮಾಡ್ತೇವೆ, ಅವ್ರನ್ನ ಆಶೀರ್ವಾದ ಮಾಡು. ಸಿದ್ದರಾಜರ್ಗಾಗಿ ಪ್ರಾರ್ಥನೆ ಮಾಡ್ತೇವೆ, ಆರೋಗ್ಯ ಬೇಕು ದಯಪಡಿಸು. ಸಮ್ಮೇಲ್ ಡಿ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೇವೆ, ಅವ್ರನ್ನ ಸಹ ಆಶೀರ್ವಾದ ಮಾಡಿ ಬಲಪಡಿಸು. ಕರ್ತನೆ ಇವರೆಲ್ಲರೂ ಕರ್ತನೆ ಕ್ಯಾನ್ಸರ್ನಲ್ಲಿ ಕಷ್ಟಪಡುವಾಗ ಸ್ವಾಮಿ ನೀನೇ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡು. ಎಲ್ಲಾ ಕ್ಯಾನ್ಸರ್ ರೋಗವನ್ನು ವಾಸಿ ಮಾಡ್ತಾ ಶಕ್ತಿ ಲೋಕದಲ್ಲಿ ಎಲ್ಲಾ ರೋಗವನ್ನು ವಾಸಿ ಮಾಡ್ತಕ್ಕಂಥ ಏಕೈಕ ಶಕ್ತಿ ಸ್ವಾಮಿ ಹತ್ರ ಇದೆ ತಂದೆ. ಯಾವುದೇ ಮೆಡಿಸಿನ್ ಇಲ್ಲದೆ ನೀನು ಕನಿಕರ ತೋರಿಸಿದರೆ, ನೀನು ನಿನ್ನ ಕೃಪೆ ತೋರಿಸಿದ್ರೆ ಇವರೆಲ್ಲಾ ಕಾಯಿಲೆಗಳು ವಾಸಿ ಆಗ್ತಾವ ತಂದೆ. ನಿನಗೆ ಅಸಾಧ್ಯವಾದ ಯಾವುದಿಲ್ಲ ಸ್ವಾಮಿ. ಎಲ್ಲವನ್ನು ನೀನು ಆಶೀರ್ವಾದ ಮಾಡುವ ದೇವರಾಗಿದ್ದಿ. ಅದಕ್ಕಾಗಿ ನಮ್ಮ ಪ್ರಾರ್ಥನೆ ಕೇಳಿ ಈ ಮಕ್ಕಳನ್ನ ಆಶೀರ್ವಾದ ಮಾಡು. ಈ ದಿನ ನಮ್ಮ ಜೊತೆ ನಡೆಸ್ತಂದೆ. ನೀನು 2ನೇ ಸರಿ ಬರುವ ಸಮಯದಲ್ಲಿ ನಾವು ನಮ್ಮ ಜೀವಿತ ಸಮರ್ಪಣೆ ಮಾಡ್ತೇವೆ. ನಾವು ನಿನ್ನ ವಾಕ್ಯಂತ ಜೀವಿಸಿ ನೀ ನಮಗೂ ಸಿದ್ಧತೆ ಮಾಡ್ತಂತ ಆ ಪರಲೋಕ ಸೇರ್ತ ಹೋಗ್ಬೇಕು, ದಯಪಾಲಿಸಬೇಕಾಗಿ ಯೇಸುವಿಂದ ಬೇಡ್ತೇನೆ ತಂದೆ, ಆಮೇಲೆ. ಆಮೇಲೆ ಪರಲೋಕದ ಪ್ರಾರ್ಥನೆ ಮಾಡ್ತೀವಿ. ಪಾಸ್ಟ್ರೇ, ಹೇಳಿ. ನಮ್ಮ ದೊಡ್ಡ ಮಗಳು ರೋಸ್ಲಿ ಅಂತ ಅವ್ರ ಬರ್ತ್ಡೇ ಇವತ್ತು, ಪ್ರಾರ್ಥನೆ ಮಾಡಿ. ಪ್ರೈಸ್ ಗಾಡ್. ರೋಸ್ಲಿ. ಮತ್ತೆ ಯಾರಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸ್ರಿ. ನಮ್ಮ ಮಗ ಎಕ್ಸಾಮ್ ಬರ್ದಾರ ಸರ್, ರಾಜ್ ರಿಚರ್ಡ್ಸನ್ ಪಾಸ್ ಆಗ್ಲಿಕ್ಕೆ ಪ್ರೇಯರ್ ಮಾಡಿ. ಓಕೆ, ಸರ್, ಅವ್ರಿಗೋಸ್ಕರ ನಂದಿತಾ ವೈಷ್ಣವ್ ಮಕ್ಳಿಗೋಸ್ಕರ ಪ್ರೇಯರ್ ಮಾಡಿ. ನಂದಿತಾ ವೈಷ್ಣವ್. ನಿಮ್ಮ ರವಿ ಬಳ್ಳಾರ್ ಅವ್ರ ಮಗಳ ಹೆಸರು ಏನಂದ್ರಿ? ರೋಸ್ಲಿ ಸರ್, ರೋಸ್ಲಿ. ರೋಸ್ಲಿ. ಹಾ. ಮತ್ತು ರಾಜ್ ರಿಚರ್ಡ್ಸನ್ ಸರ್. ರಾಜ್ ರಿಚರ್ಡ್ಸನ್. ಓಕೆ, ಪ್ರಾರ್ಥನೆ ಮಾಡೋಣ. ಮಹೋನ್ನತನಾದ ಸ್ವಾಮಿ, ಪರಾತ್ಪರನಾದ ತಂದೆ, ಬೆಳಗಿನ ಜಾವದಲ್ಲಿ ಅನೇಕ ಭಕ್ತರಿಗಾಗಿ, ಮಕ್ಕಳಿಗಾಗಿ ಪ್ರಾರ್ಥಿಸುವಂತ ಅವಕಾಶಕ್ಕಾಗಿ ಸ್ತೋತ್ರಪ್ಪ. ಈ ಕಾರ್ಯಕ್ರಮವನ್ನ ನಿನ್ನ ಪ್ರಾರ್ಥನೆಯಲ್ಲಿ ನಾವು ಕಳೆಯಲಿಕ್ಕಾಗುವಂತೆ ಅನುಕೂಲ ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಮೊರೆ ನಿನ್ನ ಪಾದ ಸನ್ನಿಧಾನಕ್ಕೆ ಮುಟ್ಟಲಿ. ನಮ್ಮ ಪ್ರಾರ್ಥನೆ ಲಾಲಿಸಿ ಸದುತ್ತರವನ್ನ ದಯಪಾಲಿಸು ತಂದೆ. ನೀನು ಕೊಡುವಂತ ಉತ್ತರಕ್ಕಾಗಿ ಎಷ್ಟೋ ಜೀವಗಳು ಕಾಯುತ್ತಿವೆ ಸ್ವಾಮಿ. ಅದರಲ್ಲಿ ಬಿಡುಗಡೆ ಉಂಟು ಕರ್ತನೆ. ನಿನ್ನ ಆತ್ಮನ ಬಲದಿಂದ, ನಿನ್ನ ಭುಜ ಬಲ ಪರಾಕ್ರಮದಿಂದ ಈ ಎಲ್ಲಾ ಪ್ರಾರ್ಥನೆಗಳನ್ನ ನೀನು ಲಾಲಿಸಿ ಸ್ವಾಮಿ, ಎಲ್ಲಾ ಸಂಕಟಗಳಿಂದ, ಬಾಧೆಗಳಿಂದ ಬಿಡುಗಡೆ ಮಾಡಿ ನಿನ್ನ ಭಕ್ತರು ಹರ್ಷದಿಂದ, ಉಲ್ಲಾಸದಿಂದ, ಸಂತೋಷದಿಂದ ನಿನ್ನನ್ನು ಕೊಂಡಾಡುವಂತೆ ಸಹಾಯ ಮಾಡು. ವಿಶೇಷವಾಗಿ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಮಗಳಾದಂತ ರೋಸ್ಲಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳ ಜೀವಿತದಲ್ಲಿ ಇದು ಮತ್ತೊಂದು ವರ್ಷವನ್ನ ದಯಪಾಲಿಸೋದಕ್ಕಾಗಿ ಸ್ತೋತ್ರ. ಕಳೆದ ವರ್ಷದ ಎಲ್ಲಾ ದಿನಗಳು ಮಗಳ ಜೊತೆಯಲ್ಲಿದ್ದು ಆರೋಗ್ಯ, ಸುಕ್ಷೇಮ, ಸಮಾಧಾನ, ಸುರಕ್ಷತೆಯನ್ನು ಕೊಟ್ಟು ಮಗಳನ್ನ ವಿದ್ಯೆ ಬುದ್ಧಿಯಿಂದ ತುಂಬಿಸಿ ಬೆಳೆಸಿ ಕಾಪಾಡಿದಿ ತಂದೆ. ಇದಕ್ಕಾಗಿ ಸ್ತೋತ್ರ. ಬರಬಹುದಂತ ಶೋಧನೆ, ಕೇಡು, ಗಂಡಾಂತರ, ಕಷ್ಟ, ಕಾಯಿಲೆಗಳಿಂದ ತಪ್ಪಿಸಿದಕ್ಕಾಗಿ ಸ್ತೋತ್ರ. ಇವತ್ತು ನಮ್ಮೆಲ್ಲರೊಟ್ಟಿಗೆ ಕುಟುಂಬದವರೊಂದಿಗೆ ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು ಕೊಟ್ಟಂತೆ ಹೊಸ ದಿನಕ್ಕಾಗಿ ಸ್ತೋತ್ರ. ಮಗಳನ್ನ ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು, ಕ್ಷೇಮ ಕೊಡು, ಸಮಾಧಾನ ಕೊಡು. ಬೆಳೆಯುವಾಗೆಲ್ಲ ಆಕೆಗೆ ಜ್ಞಾನ, ಬುದ್ಧಿ, ತಿಳುವಳಿಕೆ, ವಿವೇಕಗಳನ್ನ ಕೊಟ್ಟು ಸ್ವಾಮಿ ಎಲ್ಲಾ ವಿಷಯದಲ್ಲೂ ಜಾಗೃತಳಾಗಿ, ನಿನ್ನಲ್ಲಿ ಭಯಭಕ್ತಳವಳಾಗಿ, ತಂದೆ ತಾಯಿಗಳನ್ನು ಸನ್ಮಾನಿಸುವಳಾಗಿ, ನಿನ್ನನ್ನು ಸನ್ಮಾನಿಸುವಳಾಗಿ, ನಿನ್ನ ರಾಜ್ಯದ ಪ್ರಜೆಯಾಗಿ ಬೆಳೆಯುವಂತೆ ಕಾರ್ಯ ಮಾಡು. ಪವಿತ್ರಾತ್ಮನ ಬಲದಿಂದ ತುಂಬಿಸು. ಭವಿಷ್ಯಕ್ಕೆ ಬೇಕಾದಂತೆ ಎಲ್ಲಾ ಅನುಕೂಲಗಳನ್ನ, ಆಶೀರ್ವಾದಗಳನ್ನ, ಸುರಕ್ಷತೆಯನ್ನ, ಎಲ್ಲರ ಪ್ರೀತಿಯನ್ನ ಮಗಳಿಗೆ ದಯಪಾಲಿಸು. ಉತ್ತಮವಾದಂತ ಗುರಿ ಮುಟ್ಟುವಂತೆ ಸಹಾಯ ಮಾಡು. ಉತ್ತಮವಾದ ಮನೆ ಸೇರುವಂತೆ ಸಹಾಯ ಮಾಡು. ಉನ್ನತವಾದ ನಿನ್ನ ಸಭೆಯಲ್ಲಿ ನಿನ್ನ ಭಕ್ತರೊಟ್ಟಿಗೆ ಸದಾ ಕಾಲ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ ಕೊಡು. ಈ ವರ್ಷದ ಎಲ್ಲಾ ದಿನಗಳ ಮಗಳನ್ನು ಆಶೀರ್ವದಿಸಿ, ಆತ್ಮನ ಬಲದಿಂದ ಅಭಿಷೇಕಿಸಿ, ಕ್ಷೇಮದಿಂದ ತುಂಬಿಸಿ, ಮತ್ತೊಂದು ಹೊಸ ವರ್ಷಕ್ಕೆ ಪ್ರತಿಯೊಂದು ದಿನವೂ ಹರ್ಷ, ಉಲ್ಲಾಸ, ಸಂತೋಷ, ಸಮಾಧಾನಗಳಿಂದ ತುಂಬಿಸಲ್ಪಡುವಂತೆ ಕಾರ್ಯ ಮಾಡು.
ವಿಶೇಷವಾಗಿ ಸ್ವಾಮಿ ರಾಜ್ ರಿಚರ್ಡ್ಸನ್ಗೋಸ್ಕರ ಪ್ರಾರ್ಥನೆ. ಆ ಮಗನನ್ನ ನೀನು ಆಶೀರ್ವದಿಸಿ ಉತ್ತಮವಾದ ಪರೀಕ್ಷೆ ಬರೆದಕ್ಕಾಗಿ ಕೊಟ್ಟ ಸ್ತೋತ್ರ. ಈಗ ಸ್ವಾಮಿ ಪರೀಕ್ಷೆಗಾಗಿ ಎದು ನೋಡ್ತಿರುವಾಗ ಒಳ್ಳೆ ಫಲಿತಾಂಶವನ್ನ ದಯಪಾಲಿಸ್ಕೊಡು. ಮಗನ ನಿರೀಕ್ಷೆಗಳನ್ನ ಭರವಸೆಗಳನ್ನ ಆಶೀರ್ವದಿಸು, ಗುರಿ ಮುಟ್ಟಿಸು ಸ್ವಾಮಿ. ಮುಂದಿನ ವರ್ಷಕ್ಕೆ ಉನ್ನತವಾದಂತ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಬೇಕಾದ ಎಲ್ಲಾ ಅನುಕೂಲಗಳನ್ನು ಒದಗಿಸಿಕೊಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಮೂರನೇ ವಿಜ್ಞಾಪನೆ ಸ್ವಾಮಿ, ನಿನ್ನ ಕೃಪೆಯಲ್ಲಿ ಕೊಡ್ತಾನೆ. ಅವರನ್ನ ನಿನ್ನ ಆಶೀರ್ವದಿಸು, ಬಲಪಡಿಸು, ಆರೋಗ್ಯದಿಂದ ತುಂಬಿಸು, ಕ್ಷೇಮ ಕೊಡು, ಸಮಾಧಾನ ಕೊಡು, ಸುರಕ್ಷತೆ ಕೊಡು ಸ್ವಾಮಿ. ಸಹೋದರಿ ವರಲಕ್ಷ್ಮಿ ಅವರು ತಂದಿರುವಂತ ವಿಜ್ಞಾಪನೆಯನ್ನು ಹಸ್ತಪಡಿಸ್ತೇನೆ ಸ್ವಾಮಿ. ಆ ಮಗಳನ್ನ ಮುಟ್ಟು ಆಶೀರ್ವಾದ ಮಾಡು, ಆರೋಗ್ಯದಿಂದ ತುಂಬಿಸು, ಅವ್ರ ಕುಟುಂಬದಲ್ಲಿ ಸಮಾಧಾನ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು. ಇರುವಂತ ಕಷ್ಟ ಕಾಯಿಲೆಗಳನ್ನ ದೂರ ಮಾಡು. ಅವರು ಸಂಪೂರ್ಣವಾಗಿ ಗುಣ ಹೊಂದಿ ಆರೋಗ್ಯದಿಂದ ಎದ್ದು ಕುಟುಂಬದಲ್ಲಿ ಸಮಾಧಾನ ನೆಮ್ಮದಿ ತುಂಬಿಕೊಳ್ಳುವಂತೆ, ನಿನ್ನಲ್ಲಿ ಭಯಭಕ್ತಿಯವರಾಗುವಂತೆ, ನಿನ್ನಲ್ಲಿ ಆರಾಧಿಸುವಂತೆ ಸಹಾಯ ಮಾಡಿಸು. ಎಲ್ಲ ಕೊರತೆಗಳು ನೀವು ಸುಖಿಯಿಂದ ತಪ್ಪಿಸು, ಜಯದ ಮಾರ್ಗದಲ್ಲಿ ನಡೆಸು. ತಲೆಬಾಗಿ ಬಂದಿರುವಂತಹ ನಮ್ಮೆಲ್ಲರನ್ನ ನಿನ್ನ ಹಸ್ತಪಡಿಸ್ತೇನೆ. ಈ ದಿನವೆಲ್ಲ ನಮ್ಮೊಂದಿಗಿದ್ದು ನಿನ್ನ ನಾಮದ ಘನತೆಗೋಸ್ಕರ ಉಪಯೋಗಿಸು. ಮತ್ತೆ ಸಾಯಂಕಾಲ ಹರ್ಷದಿಂದ ನಿನ್ನ ವಾಕ್ಯಗಳನ್ನ ಕೇಳಲು ನಿನ್ನ ಪಾದ ಸನ್ನಿಧಾನಕ್ಕೆ ಬರುವಂತೆ ಕಾರ್ಯ ಮಾಡು. ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರ ನಿನಗಾಗಲಿ ತಂದೆ. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇನೆ ಕರ್ತನೆ, ಆಮೇನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಸದಾ ಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಸ್ವಾಮಿ ಕೂಡಿ ಬಂದಿರುವಂತಹ ದೇವರ ಮಂದಿಯ ಸಂಗಡ, ಅವರ ಕುಟುಂಬ, ಮಕ್ಕಳು, ಬಂಧು ಬಳಗದವರ ಸಂಗಡ 39 ಪ್ರಾರ್ಥನೆಗಳು ಹಾಗೂ ಕೊನೆಯ 3 ಪ್ರಾರ್ಥನೆಗಳು ಈ ಎಲ್ಲ ಮಕ್ಕಳ ಸಂಗಡ, ವಿಶೇಷವಾಗಿ ಸ್ವಾಮಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನ ಕೇಳುವಂತ ನಿನ್ನ ಭಕ್ತರ ಸಂಗಡ, ಈ ಕಾರ್ಯಕ್ರಮದಲ್ಲಿ ಪ್ರಸಂಗ ಮಾಡಿದಂತ, ಪ್ರಾರ್ಥನೆ ಮಾಡಿದಂತ, ವಿಶೇಷ ಗೀತೆಯನ್ನು ಹಾಡಿದಂತ ನಿನ್ನ ಭಕ್ತರ ಸಂಗಡ, ನಮ್ಮೆಲ್ಲರ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಆಮೆನ್. ಎಚ್ಚರವಾಗಿದ್ದು ಪ್ರಾರ್ಥಿಸುವ ಪ್ರಾರ್ಥನೆಯಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಂತಹ ಪ್ರತಿಯೊಬ್ಬೊಬ್ಬರಿಗೂ ಸಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಾವು ಸಾಯಂಕಾಲದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ಕೂಡಿ ಬರುವ ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯಗಳು. ಶುಭೋದಯ. ಥ್ಯಾಂಕ್ ಯು ಚಿನ್ನಪ್ಪ ಅಂಕಲ್, ಥ್ಯಾಂಕ್ ಯು ಚಿನ್ನಪ್ಪ ಅಂಕಲ್. ಒಳ್ಳೆ ವಾಕ್ಯ. ಓಕೆ ಬ್ರದರ್. ಯಾರು